हरि ओम्। ओं गणेशाय नमः। ओं महासरस्वत्यै नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ओं नमो भगवते विराजेश्वराय। Prostrating at the lotus feet of Swami Virajeshwara and Dr. Narayan M. Sawant Guruji, today's satsanga, the discourse will continue based on the questions and the answers he has given during his satsanga, some 15-16 years before. ಹೋದ ಸಲ ಒಂದೆರಡು ಮಾತುಗಳು ಹೇಳ್ತಾ ಇದ್ದೆ, ಅದನ್ನು ಮತ್ತೆ ರಿಕ್ಯಾಪ್ ಮಾಡ್ತಾ ಇದ್ದೇನೆ, ಮತ್ತೆ ಪುನರಾವರ್ತನೆ. ಒಂದೇ ಗೋತ್ರದವರು ಮದುವೆ ಆಗಬಹುದಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಮಾರ್ಮಿಕವಾಗಿ ಗುರೂಜಿಯವರು ಏನು ಉತ್ತರ ಕೊಟ್ಟಿದ್ರು ಅಂದ್ರೆ, ನಮ್ಮ ಋಷಿ ಮುನಿಗಳ ಸನಾತನ ಧರ್ಮದ ಸಾವಿರಾರು ವರ್ಷದ ಪರಂಪರೆಯಲ್ಲಿ ಒಂದೇ ಗೋತ್ರದವರು ಅಂತಂದ್ರೆ ಇಂತಹ ಗೋತ್ರಕ್ಕೆ ಅಂದ್ರೆ ಇಂತಹ ಋಷಿಯ ಸಂತತಿಗೆ ಸೇರಿದವರು ಅಂತ ಅರ್ಥ. ಸಾಮಾನ್ಯವಾಗಿ ಒಂದೇ ಗೋತ್ರದವರು ಮದುವೆ ಆದ್ರೆ ಅದರಿಂದ ಅವರ ವೈವಾಹಿಕ ಜೀವನ ಅಷ್ಟು ಊರ್ಜಿತ ಆಗ್ಲಿಕ್ಕಿಲ್ಲ, ಅವರ ಮುಂದೆ ಹುಟ್ಟತಕ್ಕಂತಹ ಮಕ್ಕಳು ಸರಿಯಾಗಿ ಬೆಳಿಲಿಕ್ಕಿಲ್ಲ, ಅವರಲ್ಲಿ ಆ ಮಕ್ಕಳಲ್ಲಿ ಸಂತಾನಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಕೆಲವು ತೊಂದರೆಗಳು ಬರಬಹುದು. ಇದು ವೈಜ್ಞಾನಿಕವಾಗಿಯೂ ಸತ್ಯವಾಗಿದೆ. ನಮ್ಮ ಆಧುನಿಕ ನವ ವಿಜ್ಞಾನವೂ ಇದನ್ನೇ ಹೇಳುತ್ತೆ. ಹತ್ತಿರದ ಸೋದರ ಸಂಬಂಧಿಗಳಲ್ಲಿ ಮದುವೆಯಾದರೆ ಮುಂದೆ ಹುಟ್ಟುವ ಸಂತಾನ ವಂಶವಾಹಿನಿಯಲ್ಲಿ ಅಡಗಿರುವ ಅನೇಕ ವಿಕಲ್ಪಗಳು, ತೊಂದರೆಗಳು ಹುಟ್ಟಿನಿಂದಲೇ ಬರುತ್ತವೆ. ಬಲಹೀನ ನಿಸ್ಸಹಾಯ ಸ್ಥಿತಿಯ ಸಂತಾನ ಉಂಟಾಗುತ್ತೆ ಅಂತ ವೈದ್ಯಶಾಸ್ತ್ರವು ಹೇಳ್ತಾರೆ. ಉದಾಹರಣೆಗೆ ಅಂಗಾಂಗಹೀನತೆ, ಬಲಹೀನ ಚರ್ಮರೋಗ, ಬುದ್ಧಿಮಾಂದ್ಯ, ಮಂದಬುದ್ಧಿ, ವಿಕಲಾಂಗ ಬೆಳವಣಿಗೆ, ಹೃದಯ ರೋಗ, ರಕ್ತದೊತ್ತಡ ಮತ್ತು ಡಯಾಬಿಟಿಸ್, ಸಕ್ಕರೆ ರೋಗ, ಇಂಥ ಎಲ್ಲ ಬೆಳವಣಿಗೆಗಳು ಆಗುವಂತಹ ಸಂದರ್ಭಗಳು ಜಾಸ್ತಿ ಇದೆ. ಇದು ಸೋದರಿಕೆ ಸಂಬಂಧದಲ್ಲಿ ನಡೀತಕ್ಕಂತಹ ಮದುವೆಗಳಿಗೆ ಉಂಟಾಗಬಹುದಾದಂತಹ ಒಂದು ಪರಿಸ್ಥಿತಿ. ಅದೇ ರೀತಿ ಒಂದೇ ಗೋತ್ರದವರು ಮದುವೆಯಾದರೂ ಸಹ ಇದೇ ರೀತಿಯ ಒಂದು ಸಮಸ್ಯೆ ಬರಬಹುದು ಅಂತ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಹೇಳಿದ್ರು ಅಂತ ಗುರೂಜಿಯವರು ಹೇಳ್ತಾ ಇದ್ರು. ಅಂದ್ರೆ ಗುರೂಜಿಯವರು ಹೇಳೋ ಪ್ರಕಾರ ಒಂದೇ ಗೋತ್ರದವರು ಅಂದ್ರೆ ಒಂದೇ ಮನೆತನದವರು ಅಂತ ಅರ್ಥ ಆಗುತ್ತೆ, ಹತ್ತಿರದ ಸಂಬಂಧಿಗಳು ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಒಂದೇ ಗೋತ್ರ ಒಂದೇ ನಕ್ಷತ್ರದವರು ಮದುವೆ ಆದರೆ ಅಂತವರ ಸಂತಾನದಲ್ಲಿ ಮುಂದೆ ಹುಟ್ಟುವ ಮಕ್ಕಳಲ್ಲಿ ಕೆಲವು ಅಸಾಮಾನ್ಯವಾದಂತಹ ಏರುಪೇರುಗಳು, ಆರೋಗ್ಯ ಸಮಸ್ಯೆಗಳು ಉಳಿಯಬಹುದು ಅಂತ ಅರ್ಥ. ಇದನ್ನ ಗುರೂಜಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಂದಿನ ಆಧುನಿಕ ವೈದ್ಯಶಾಸ್ತ್ರವು ಇದನ್ನೇ ಹೇಳುತ್ತೆ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಏಕನಕ್ಷತ್ರದವರು ಮದುವೆ ಆಗಬಾರದು, ಸಗೋತ್ರದಲ್ಲಿ ವಿವಾಹ ನಿಷಿದ್ಧ ಅಂತ ನಮ್ಮವರು ಋಷಿಗಳು ಯಾಕೆ ಹೇಳಿದರು? ಅದು ವೈಜ್ಞಾನಿಕ ದೃಷ್ಟಿಕೋನ. ನಮ್ಮ ಗುರೂಜಿಯವರು ಹೇಳ್ತಾ ಇರೋದು ಎಲ್ಲವೂ ವೈಜ್ಞಾನಿಕವಾದ ಸತ್ಯ. ಈಗ ನಮ್ಮ ವಿಜ್ಞಾನದಲ್ಲಿ ಅದು ಪ್ರೂವ್ ಆಗ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಸೊ ದಿ ಕೋರ್ ಪಾಯಿಂಟ್ ವಾಟ್ ಗುರೂಜಿ ಸೆಡ್ ವಾಸ್, if you belong to the same gotra, same clan, same rishi parampara, it is better to avoid marriages within the same gotra. Better to avoid marriages between the boy and the girl if they belong to the same nakshatra or the star. This is what our Rishi Munis have said without going into details, because it will lead to some problems in their future children born out of such a wedlocks. ಮುಂದಿನ ಒಂದು ಪ್ರಶ್ನೆ, ಭಗವಂತನ ಪೂಜೆಯಲ್ಲಿ ಕೊನೆಗೆ ನೈವೇದ್ಯವನ್ನ ಇಡ್ತೇವಲ್ಲ ಗುರೂಜಿ,
ನಾವು ಭಗವಂತನಿಗೆ ನೈವೇದ್ಯ ಅಂತ ನಮ್ಮ ಬಗೆ ಬಗೆಯ ಖಾದ್ಯ ವಸ್ತುಗಳನ್ನು ಇಡ್ತೇವೆ. ಅದು ಯಾವ ರೀತಿ ಆಹಾರ ಇಡಬೇಕು, ಯಾವ ರೀತಿ ನೈವೇದ್ಯವನ್ನು ನಾವು ಇಡಬೇಕು, ಮತ್ತು ನಮ್ಮ ಮುಖ್ಯವಾದ ಸಂದೇಹ ಏನು ಅಂತಂದ್ರೆ, ಭಗವಂತ ನಿಜವಾಗ್ಲೂ ನಾವು ಇಟ್ಟಂತಹ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾನ ಗುರುಜಿ? ದಿಸ್ ಈಸ್ ಎ ಕ್ವಶನ್. ವೆನ್ ಯು give the food offerings or fruits to the god during the puja in front of the idol, whether the god will really eat whatever you have offered, bhog. Is it true? Will he really eat? Because he is in the idol. We are worshipping the idol. So that is the question. ಉತ್ತರ ಗುರೂಜಿಯವರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಉತ್ತರ? ನೈವೇದ್ಯ ಅಂದ್ರೆ ಏನು ನೋಡಿ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಸಾಕಾರ ರೂಪದಲ್ಲಿ ಒಂದು ಮೂರ್ತಿಯಲ್ಲಿ ಭಗವಂತನನ್ನ ಕಾಣುತ್ತಾ ನಾವು ಭಕ್ತರು ಯಾವ ಆಹಾರ ತಿನ್ನುತ್ತೇವೆಯೋ ಅದನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ. ಬಹಳ ಹಿಂದೆ ಭಕ್ತ ಶಿರೋಮಣಿ ಬೇಡರ ಕಣ್ಣಪ್ಪ ಅತ್ಯಂತ ಸರಳ ಮುಗ್ಧ ಭಕ್ತಿಯಿಂದ, ಬೇಟೆಗಾರನಾಗಿರ್ತಕ್ಕಂತಹ ಬೇಡರ ಕಣ್ಣಪ್ಪ, ಬೇಡರ ಜಾತಿಯಲ್ಲಿದ್ದಂತಹ ನಿಮ್ನ ವರ್ಗದ ಆ ಮನುಷ್ಯ ಮುಗ್ಧತೆಯಿಂದ ತನಗೆ ಗೊತ್ತಿಲ್ಲದೆ ಶಿವನಿಗೆ ಶಿವಾಲಯದಲ್ಲಿ ತಾನು ತಿಂತಕ್ಕಂತ ಆಹಾರವಾದ ಮಾಂಸಾಹಾರವನ್ನೇ ನೈವೇದ್ಯವಾಗಿ ಇಟ್ನಲ್ಲ. ಆತನ ಮುಗ್ಧ ಭಕ್ತಿಗೆ, ಆತನ ಶ್ರದ್ಧೆಗೆ, ಆತನ ನಂಬಿಕೆಗೆ ಪರಮಾತ್ಮ ಶಿವನ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಬೇಡರ ಕಣ್ಣಪ್ಪನಿಗೆ ಹರಿಸಿದ್ನಲ್ಲ. ಇದು ಗೊತ್ತಿರ್ಬೇಕು ನಮಗೆ. ಇದು ಗುರುಜಿಯವರು ಮಾರ್ಮಿಕವಾಗಿ ಹೇಳ್ತಾರೆ. ಭಗವಂತನಿಗೆ ಕೊಡೋ ನೈವೇದ್ಯ ಅಂದ್ರೆ ನಾವು ನಿಜವಾದ ಅಂತರಾಳದ ಭಕ್ತಿಯಿಂದ, ಶ್ರದ್ಧೆಯಿಂದ, ಭಗವಂತನಲ್ಲಿ ಶರಣಾಗತನಾಗಿ ಅತ್ಯಂತ ಪ್ರೇಮದಿಂದ, ಪ್ರೀತಿಯಿಂದ ನಮ್ಮನ್ನ ನಾವೇ ಸಮರ್ಪಣೆ ಮಾಡಿಕೊಳ್ಳುವಂತ ಭಾವದಲ್ಲಿ ನಾವು ತಯಾರು ಮಾಡಿದ ಆಹಾರವನ್ನ, ಖಾದ್ಯ ವಸ್ತುಗಳನ್ನ, ಹಣ್ಣು ಹಂಪಲುಗಳನ್ನ ಭಗವಂತನ ಮುಂದೆ ನೈವೇದ್ಯ ಅಂತ ಇಟ್ಟು, ಭಗವಂತ ಇದು ನಿನಗೆ ಅರ್ಪಣೆ ಆಗಿದೆ ಅಂತ ಹೇಳಿ ನಮಸ್ಕಾರ ಮಾಡಿ ಶ್ರದ್ಧೆಯಿಂದ ನಂತರ ಆ ಆಹಾರವನ್ನು ನಾವು ಸ್ವೀಕಾರ ಮಾಡ್ತೇವೆ ಪ್ರಸಾದ ರೂಪದಲ್ಲಿ. ನಿಮಗೆ ಗೊತ್ತಿರಬಹುದು, ಬೇಡರ ಕಣ್ಣಪ್ಪ, the man called the Kannappa, belonging to hunters community long back, and that Kannappa's a temple even today is existing in the small temple within the huge complex of Kalahasti temple near Tirupati, where the famous Ishvara Vayulinga in the forum, he is there blessing all the bhaktas and devotees. In that precinct, in that complex, there at one corner, you find a small temple dedicated to this Kannappa, who is a hunter. And with all his innocent bhakti, without knowing anything, he offered himself to the Lord, and Lord appeared from Shivalinga and blessed. Even today, if you go to Kalahasti, a famous pilgrimage shrine near Tirupati, in India, in Andhra Pradesh, 30 kilometers or 40 kilometers within Tirupati town, please understand this. Visit the small temple of the Kannappa, the hunter, who is also there in the form of idol, standing with all the devotion. ಗುರುಗಳು ಹೇಳ್ತಾರೆ, ಭಗವಂತನಿಗೆ ನಾವು ನೈವೇದ್ಯ ಯಾಕೆ ಕೊಡ್ತೇವೆ? ಯಾಕೆ ಅಂದ್ರೆ ಗುರುಗಳು ಹೇಳ್ತಾ ಇದ್ದಾರೆ, ಗುರುಜಿ ಹೇಳ್ತಾ ಇದ್ದಾರೆ, ಭಗವಂತನು ನಮ್ಮ ರೀತಿ ಸ್ವರೂಪದಲ್ಲಿದ್ದಾನೆ, ವಿಗ್ರಹದಲ್ಲಿದ್ದಾನೆ, ಮೂರ್ತಿವಂತನಾಗಿದ್ದಾನೆ, ಎಲ್ಲ ರೀತಿಯ ಆಭರಣಗಳಿಂದ ಶೃಂಗಾರಗೊಂಡಿದ್ದಾನೆ. ಆತನಿಗೆ ನಾವು ಸರ್ವಾಭರಣಗಳನ್ನ ಅರ್ಪಣೆ ಮಾಡಿದ್ದೇವೆ. ತಿಲಕ, ಗಂಧ, ಅರಿಶಿಣ, ಕುಂಕುಮ, ಚಂದನದ ಹಾರ ಮತ್ತು ಇತರೆ ಪುಷ್ಪಗಳ ಹಾರವನ್ನು ನಾವು ಹಾಕಿದ್ದೇವೆ. ಅಂತಹ ಆ ವಿಗ್ರಹದಲ್ಲಿ ಮೂಡಿರತಕ್ಕಂತಹ ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಆತ್ಮ ಸ್ವರೂಪವನ್ನೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಭಗವಂತನ ಪ್ರತಿರೂಪವಾಗಿ ಅಂತ ಗುರುಜಿ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಹೇಳ್ತೇನೆ, ಗುರುಜಿ ಬಹಳ ಮಾರ್ಮಿಕವಾಗಿ, ಬಹಳ ಅತ್ಯಂತ
ಸುಂದರವಾದ ಸತ್ಯ, ಬಹಳ ಅದ್ವೈತ ವೇದಾಂತದ ತಿರುಳನ್ನ ಗುರೂಜಿಯವರು ಹೇಳ್ತಾ ಇದ್ದಾರೆ ಇಲ್ಲಿ. ಗುರೂಜಿಯವರ ಮಾತುಗಳು ನೋಡಿ. ಭಗವಂತ ನಮ್ಮ ರೀತಿಯೇ ಸ್ವರೂಪದಲ್ಲಿದ್ದಾನೆ, ವಿಗ್ರಹದಲ್ಲಿ ಮೂಡಿದ್ದಾನೆ ಅಂತ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ನಿಮ್ಮ ಆತ್ಮ ಸ್ವರೂಪವನ್ನೇ ಅಲ್ಲಿ ನೋಡ್ತಾ ಇದ್ದೀರಿ ಅಂತ ಭಾವಿಸಿ ನೈವೇದ್ಯವನ್ನ ಸಮರ್ಪಿಸಿ ನಂತರ ಅದನ್ನೇ ಆತನ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕರಿಸುತ್ತೀರಿ. ಇಲ್ಲಿ ನೋಡಿ, ಭಗವಂತನಲ್ಲಿ ಶುದ್ಧ ಮನಸ್ಸಿನ ಭಕ್ತಿ, ಅಗಾಧ ಭಕ್ತಿ, ಶ್ರದ್ಧೆ, ಪ್ರೇಮ, ಪ್ರೀತಿ ಮುಖ್ಯವಾಗುತ್ತೆ ಹೊರತು ಮತ್ತೇನೂ ಇಲ್ಲ. ಆತನಿಂದಲೇ ಸೃಷ್ಟಿಯಾಗಿರ್ತಕ್ಕಂತಹ ಈ ಆಹಾರ ವಸ್ತುಗಳು ಆತನಿಗೇ ಸಮರ್ಪಿಸಿ ನಂತರ ಧನ್ಯತಾ ಭಾವನೆಯಿಂದ ಅದನ್ನು ನಾವು ಪ್ರಸಾದ ರೂಪದಲ್ಲಿ ಸೇವಿಸ್ತೇವೆ. ಅಂದ್ರೆ ನನ್ನದು ಅಂತ ಇಲ್ಲಿ ಏನೂ ಇಲ್ಲ ಅನ್ನೋ ಭಾವವನ್ನ ಅರ್ಥ ಮಾಡ್ಕೊಳ್ಳಿ. ಗುರುಜಿ ಹೇಳ್ತಾ ಇದ್ರು, ನನ್ನದು ಅಂತ ಏನೂ ಇಲ್ಲ, ಎಲ್ಲ ಭಗವಂತ ನಿನ್ನ ಪ್ರಸಾದವೇ. ಇಡೀ ವಿಶ್ವವೇ ನೀನು ಸೃಷ್ಟಿ ಮಾಡಿದ್ದೀಯಲ್ಲ, ರೇಣು ತೃಣಕಾಷ್ಟಗಳನ್ನ ಸೃಷ್ಟಿ ಮಾಡಿದ್ದೀಯಲ್ಲ, ಎಲ್ಲ ರೀತಿಯ ದವಸ ಧಾನ್ಯಗಳು, ಹಣ್ಣು ಹಂಪಲು, ಗಿಡಗಳು, ವೃಕ್ಷಗಳು, ಸಸ್ಯಗಳು, ಪುಷ್ಪಗಳು ಎಲ್ಲವನ್ನೂ ನೀನೇ ಸೃಷ್ಟಿ ಮಾಡಿದ್ದೀಯಲ್ಲ. ನಾನೇನ್ ಕೊಡಬಲ್ಲೆ ನಿನಗೆ? ನಾನು ಯಾರು? ಒಬ್ಬ ಹುಲ್ಲು ಕಡ್ಡಿಯ ಸಮಾನ, ಸಮಾನನಾಗಿರ್ತಾನೆ ಮಾನವ. ನಾನು ಕೊಡಬಹುದಾದರೆ ನನ್ನ ಭಕ್ತಿಯನ್ನ, ನನ್ನ ಪ್ರೇಮವನ್ನ ನಿನಗೆ ದಾರಿ ಎರೆದು ಕೊಡ್ತೇನೆ, ನನ್ನನ್ನು ನಾನೇ ನಿನಗೆ ಸಮರ್ಪಣೆ ಮಾಡಿಕೊಡ್ತೇನೆ ಅನ್ನೋ ಭಾವ. ಅದನ್ನ ಗುರುಜಿ ಎತ್ತು ತೋರಿಸ್ತೇನೆ. ನೈವೇದ್ಯ ಮಾಡುವ ಉದ್ದೇಶ, ಅದರ ತಿರುಳು ಏಕೆ, ಏನು, ಎಲ್ಲವೂ ನಿನ್ನದೇ ಕೊಡುಗೆ ಅನ್ನೋ ಭಾವ ನೈವೇದ್ಯದಲ್ಲಿದೆ, ತಿಳ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಹಿಂದಿನ ಪ್ರಶ್ನೆಗೆ ಸಂಬಂಧ ಇರುವ ಹಾಗೆ ಮತ್ತೆ ಕೆಲವು ಸಲ ನಮಗೆ ಸಮಾಧಾನ ಆಗಲ್ಲ, ಶಂಕೆಗಳು ಹೋಗಲ್ವಲ್ಲ. ಮತ್ತೊಂದು ಪ್ರಶ್ನೆ, ಏನಪ್ಪ ಪ್ರಶ್ನೆ? ಗುರೂಜಿ, ಈಗಲೂ ಸಹ ಹತ್ತಿರದ ಸೋದರಿಕೆ ಸಂಬಂಧಗಳಲ್ಲಿ ಮದುವೆಗಳು ನಡೆಯುತ್ತದಲ್ಲ, ಈಗಲೂ ಆಗುತ್ತಲ್ಲ ನಮ್ಮ ದೇಶದಲ್ಲಿ, ಇವತ್ತಿಗೂ ಆಗ್ತಾ ಇಲ್ಲ. ತುಂಬಾ ಹತ್ತಿರದ ಸೋದರಿಕೆ ಸಂಬಂಧಗಳಲ್ಲಿ ಅದೇ ಮನೆತನದಲ್ಲಿ ಮದುವೆಗಳು ಆಗತ್ತಲ್ಲ, ಇದು ತಪ್ಪೋ ಸರಿಯೋ? ಹಾಗ ಇದನ್ನ ನಾವು ಹೇಗೆ ಅರ್ಥೈಸ್ಬೇಕು ಗುರೂಜಿ? ಇದು ಕ್ವಶನ್. Guruji, even today, marriages do happen within the closest relations, within the same family members. Even today it happens. Is it correct or no? Even educated people, they conduct such marriages within the closest first cousin relatives. Is it correct or is it wrong? ಗುರೂಜಿ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಹತ್ತಿರದ ಸೋದರಿಕೆ ಸಂಬಂಧಗಳಲ್ಲಿ ಮದುವೆ ಮಾಡಬಾರದು ಅಂತ ಆಧುನಿಕ ವೈದ್ಯಶಾಸ್ತ್ರ ಹೇಳ್ತಾ ಇದೆ. ಅದೇ ಪ್ರಕಾರ ನಮ್ಮ ಧರ್ಮಶಾಸ್ತ್ರವು, ಋಷಿಮುನಿಗಳಿಂದ ಪ್ರಣೀತವಾಗಿರುವ ಶಾಸ್ತ್ರಗಳು ಅದನ್ನೇ ಹೇಳ್ತಾ ಇದೆ. ಆದ್ರೆ ಕಾರಣಾಂತರಗಳಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವು ಸಲ ನಮ್ಮ ದೇಶದಲ್ಲಿ, ನಮ್ಮ ಮನೆತನಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಸ್ತಿ, ಮನೆ, ಜಮೀನು ಇತ್ಯಾದಿಗಳ ಪ್ರಭಾವದಿಂದ, ಇನ್ನು ಯಾವ್ಯಾವ ಕಾರಣಗಳಿಂದ ಹತ್ತಿರದ ಸೋದರಿಕೆಯ ಸಂಬಂಧಗಳಲ್ಲಿ ಇವತ್ತಿಗೂ ಮದುವೆ ಆಗ್ತದೆ. ಇವತ್ತಿಗೂ ಆಗ್ತದೆ. ಉದಾಹರಣೆ, ಸಂಬಂಧದ ದೃಷ್ಟಿಯಿಂದ, ಹತ್ತಿರದ ಸಂಬಂಧದ ದೃಷ್ಟಿಯಿಂದ ಒಂದು ಗಂಡು ಮತ್ತು ಒಂದು ಹೆಣ್ಣು ಅಣ್ಣ ತಂಗಿ ಸಮಾನ ಆಗತ್ತೆ ಅನ್ನೋ ಒಂದು ವಿಚಾರ ಇದ್ರೂ ಸಹ ಅದನ್ನು ಧಿಕ್ಕರಿಸಿ ಅವರು ಮದುವೆ ಆಗಿದ್ದು ಉಂಟು. ಇದಕ್ಕೆ ಏನೇನು ಆಸೆಗಳು, ಆಕಾಂಕ್ಷೆಗಳು, ಒಳತೋಟಿಗಳು, ಅನಿವಾರ್ಯತೆಗಳು ಕಾರಣ ಆಗತ್ತೆ. ಯಾಕೆ ಹೀಗಾಗತ್ತೆ? ಆಗಬಾರದು ನಿಜ, ಆದ್ರೆ ಆಗತ್ತೆ ಕೆಲವು ಸಲ. ಯಾಕೆ? ಗುರೂಜಿ ಹೇಳ್ತಾರೆ, ಕೆಲವು ಸಲ ವಿಧಿ ಸಂಕಲ್ಪದಂತೆ ಋಣಾನುಬಂಧ ಇದ್ದಲ್ಲಿ ಅನಿವಾರ್ಯವಾಗಿ ಇಂತಹ ಮದುವೆಗಳು ನಡೆಯುತ್ತವೆ. ಆ ಕರ್ಮ ನಿಯಮದ ಸಿದ್ಧಾಂತದ ಪ್ರಕಾರ ಆ ಋಣಾನುಬಂಧ ಬಲವಾಗಿದ್ದಲ್ಲಿ, ಹೋದ ಹಿಂದಿನ ಜನ್ಮಗಳ ಋಣಾನುಬಂಧ ಅತ್ಯಂತ ಬಲವಾಗಿದ್ದಲ್ಲಿ, ಅತ್ಯಂತ ಹತ್ತಿರದ ಸೋದರಿಕೆ ಸಂಬಂಧದಲ್ಲೂ ಮದುವೆ ಆಗುತ್ತದೆ ಆ ಋಣಾನುಬಂಧದ ಪ್ರಭಾವದಿಂದ.
ಗುರುಜಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ವೇದಾಂತದಲ್ಲಿ ಬಹಳ ಕರ್ಮ ಸಿದ್ಧಾಂತದ ಬಗ್ಗೆ ಅತ್ಯಂತ ಒಂದು ಬಹಳ ಪ್ರಸಿದ್ಧವಾದ ಸುಭಾಷಿತ ಅಥವಾ ಸೂಕ್ತಿ ಇದೆ. ಕರ್ಮ ವಿಪಾಕ ಗ್ರಂಥದ ಪ್ರಕಾರ ಶತಾತಪ ಮಹರ್ಷಿಗಳು ಬರೆದಿರತಕ್ಕಂಥ ಸಾವಿರಾರು ವರ್ಷಗಳ ಹಿಂದೆ ಬರೆದಿರತಕ್ಕಂಥ ಕರ್ಮ ವಿಪಾಕ ಗ್ರಂಥದಲ್ಲಿ ಈ ಸೂಕ್ತಿ ಬರುತ್ತೆ. ಏನಪ್ಪ? ಋಣಾನುಬಂಧೇನ ಸತಿ ಸುತಾಲಯ. ಋಣಾನುಬಂಧೇನ ಸತಿ ಸುತ ಆಲಯ. ಇದರ ಅರ್ಥ ಏನು? ಯಾವುದೋ ಜನ್ಮ ಜನ್ಮಾಂತರಗಳ ಋಣ ಇದ್ದಲ್ಲಿ, ಆ ಅನುಬಂಧ ಇದ್ದಲ್ಲಿ, ಬೆಸುಗೆ ಇದ್ದಲ್ಲಿ, ಈ ಜನ್ಮದಲ್ಲಿ ಆ ಋಣಕ್ಕೆ ಅನುಗುಣವಾಗಿ, ಆ ಅನುಬಂಧಕ್ಕೆ ಅನುಗುಣವಾಗಿ ಸತಿ ಸುತ ಆಲಯ ಅಂದ್ರೆ ಪತ್ನಿ ಸಿಗ್ತಾಳೆ, ಮಕ್ಕಳು ಹುಟ್ಟುತ್ತಾರೆ, ಮತ್ತು ನಿಮಗೆ ಆಲಯ ಅಂತಂದ್ರೆ ಮನೆ, ಅಂದ್ರೆ ಐಶ್ವರ್ಯ, ಅಂದ್ರೆ ಜಮೀನು ಅಥವಾ ಸಂಪತ್ತು. ಮನೆ ಅಂದ್ರೆ ಇಲ್ಲಿ ಸಂಪತ್ತು. ಸೊ ಋಣಾನುಬಂಧದ ಪ್ರಕಾರ ಈ ಜನ್ಮದಲ್ಲಿ ನಿಮಗೆ ಸಿಗತಕ್ಕಂತಹ ಪತ್ನಿಯಾಗಿರ್ಲಿ, ಪತಿಯಾಗಿರ್ಲಿ, ಹುಟ್ಟತಕ್ಕಂತಹ ಮಕ್ಕಳೇ ಆಗಿರ್ಲಿ, ಪುತ್ರ ಪುತ್ರಿಯಾಗಿರ್ಲಿ, ನೀವು ಬಡವರಾಗೇ ಉಳಿತಿರೋ, ಶ್ರೀಮಂತರಾಗೇ ಉಳಿತಿರೋ, ಧನಕನಕಗಳು ನಿಮ್ಮಲ್ಲಿ ಚೆನ್ನಾಗಿ ತುಂಬಿ ತುಳುಕತ್ತೋ, ಅಥವಾ ಕೊನೆಗಾಲದವರೆಗೂ ಬಹಳ ಕಷ್ಟದಿಂದ ಜೀವನ ಮಾಡ್ತಿರೋ, ಇವೆಲ್ಲವೂ ಮೊದಲೇ ನಿಶ್ಚಯ. ಅದು ಋಣಾನುಬಂಧದ ಕಾರಣದಿಂದ. ಇಂಥವರಿಗೆ ಈ ಜನ್ಮದಲ್ಲಿ ಬ್ರಹ್ಮ ಸಂಕಲ್ಪ, ಋಣಾನುಬಂಧ ಅಂದ್ರೆ ಬ್ರಹ್ಮ ಸಂಕಲ್ಪ, ಇಂಥವರು ಪತ್ನಿ ಆಗಬೇಕು, ಇಂಥವರು ಪತಿ ಆಗಬೇಕು, ಅದು ಮೊದಲೇ ನಿಶ್ಚಯ ಧರ್ಮ ಸಿದ್ಧಾಂತದ ಪ್ರಕಾರ. ಋಣಾನುಬಂಧೇನ ಸತಿ ಸುತಾಲ. ಇದು ಆಧುನಿಕ ಮನಸ್ಥಿತಿಯಲ್ಲಿ ನಮಗಿದು ಅರ್ಥ ಆಗಲ್ಲ. ಇದು ಏನ್ ನೀವು ಗೊಡ್ಡು ಪುರಾಣ ಹೇಳ್ತಾ ಇದ್ದೀರಿ, ಇದಕ್ಕೆ ಏನಿದೆ ಪುರಾವೆ? The famous Sukti says, Runanubandena Sati Sutalai. Even when knowingly well, marriages do happen within the very closest first cousin relations, then why? Because everything is as per the association. The debt you had to pay in this birth, concerning with the previous birth, your associations with so many other individuals, with whomever you were associated in the previous births, now you have to repay the debt in some form or the other. So nothing is a chance factor. Everything is pre-decided, whether it's a love marriage, arranged marriage, what not. It is pre-decided that so and so person should live with so and so person. That is pre-decided. And also their children, pre-decided. Which type of children are born in their family, that is decided. You may say that I am very intelligent, my wife is intelligent, my son and daughter, they are also intelligent. It is not like that. What type of children are born in your family, that is also pre-decided. See, that Jiva has entered your family because of Runanubandha. Because of previous birth association. Runanubandha means previous birth associations. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಋಣಾನುಬಂಧ ಇದ್ದಲ್ಲಿ ಅಂತಹ ಮದುವೆಗಳು ಆಗತ್ತೆ, ಯಾರಿಗೂ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಗುರುಜಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ಏನೇ ಪ್ರಯತ್ನ ಮಾಡಿದ್ರು ಕೆಲವು ಮದುವೆಗಳನ್ನ, ಅಂತಹ ಮದುವೆಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರವರ ಪೂರ್ವ ಜನ್ಮದ ಕರ್ಮಗತಿಯ ಫಲ. ನೋಡಿ ಗುರುಜಿಯವರು ಎಷ್ಟು ಸುಲಭವಾದ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಗಹನವಾದ ವೇದಾಂತದ ರಹಸ್ಯ. ಋಣಾನುಬಂಧೇನ ಸತಿ ಸುತಾಲಯ, ಇದ್ರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಬಹುದು. ಆದ್ರೆ ಗುರುಜಿಯವರು ಒಂದೇ ವಾಕ್ಯ, ಯಾವುದು? ಎಲ್ಲ ಅವರವರ ಪೂರ್ವ ಜನ್ಮದ ಕರ್ಮಗತಿಯ ಫಲ, ಅದೇ ವಿಧಿ ಸಂಕಲ್ಪ. ಇದೆಲ್ಲ ಪೂರ್ವ ನಿಶ್ಚಿತ ಪ್ರಾರಬ್ಧ ಕರ್ಮ ಫಲ. ಹಾಗೆ ಅಂತ ಎಲ್ಲವೂ ನಮ್ಮ ಜೀವನದಲ್ಲಿ ಪ್ರಾರಬ್ಧ ಅಂತ ನೀವು ಮೇಲ್ನೋಟಕ್ಕೆ ಅರ್ಧಂಬರ್ಧ ಜ್ಞಾನದಿಂದ ತಿಳ್ಕೊಂಡು ಬಲವಂತ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಏನಂತೆ ಮದುವೆ ಆದ್ರೆ ಏನಂತೆ? ನಮ್ಮ ಹಣೆ ಬರಪ್ಪ, ನೀವೇ ಹೇಳ್ತಿರಲ್ಲ ಗುರುಜಿ, ನಮ್ಮ ಪ್ರಾರಬ್ಧ ಅಂತ ಗೊತ್ತಿದ್ದು ನೀವು ತಪ್ಪು ಮಾಡಬಾರ್ದು. ನೋಡಿ ಎಷ್ಟು ಮಾರ್ಮಿಕವಾಗಿದೆ ಗುರುಜಿಯವರ ಮಾತು.
ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಗುಂಡಿ ಇದೆ, ನೀವು ಸ್ಕೂಟರ್ನಲ್ಲಿ ಹೋಗ್ತಾ ಇರ್ತೀರಿ, ರಸ್ತೆಯಲ್ಲಿ ಗುಂಡಿ ಇದೆ, ಕಾಣ್ತಾ ಇದೆ, ಪಾಟ್ ಹೋಲ್ ಕಾಣ್ತಾ ಇದೆ. ಅಯ್ಯೋ ಎಲ್ಲವೂ ಪೂರ್ವ ನಿಶ್ಚಿತ ಪ್ರಾರಬ್ಧ ತಾನೆ, ನಾನು ಬಿದ್ರೆ ಬೀಳ್ತೀನಿ, ಬದುಕಿದ್ರೆ ಬದುಕ್ತೀನಿ, ಏನಂತೆ, ಎಲ್ಲ ಭಗವಂತನ ಇಚ್ಛೆ ಅಂತ ನೀವು ಹಾಗೆ ಸ್ಕೂಟರ್ನ ಮುಂದೆ ತಗೊಂಡು ಹೋದ್ರೆ ಏನಾಗುತ್ತೆ, ಗುಂಡಿಯಲ್ಲಿ ಬೀಳೋದು ನಿಶ್ಚಿತ, ಅಪಘಾತ ಆಗೋದು ನಿಶ್ಚಿತ. ಗುರುಜಿಯವರು ಎಲ್ಲಾ ಮಹಾತ್ಮರು ಇದನ್ನು ಹೇಳಿದ್ದಾರೆ. ಆದ್ರೆ ಬುದ್ಧಿವಂತಿಕೆ ಏನಿದೆ, ಎದುರಿಗೆ ಗುಂಡಿ ಇದೆ ಅಂತ ಗೊತ್ತಿದ್ರು ನೀವು ಪಕ್ಕದಲ್ಲಿ ಹೋಗ್ತಿರಲ್ಲ, ಗುಂಡಿ ಇದೆ ಅಂತ ಗೊತ್ತಾದ್ಮೇಲೆ ನೀವು ಪಕ್ಕದಲ್ಲಿ ಹೋಗ್ತಿರಲ್ಲ ಎಚ್ಚರಿಕೆಯಿಂದ. ಆ ರೀತಿ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ಆದ್ರೆ ಕೆಲವು ಸಂದರ್ಭದಲ್ಲಿ ಆಗುವ ಘಟನೆಗಳು ಮುಂದೆ ಏನ್ ನಡೆಯುತ್ತೆ ನಮಗೆ ಗೊತ್ತಿರಲ್ಲ, ಅದು ನಡೆದೇ ನಡೆಯುತ್ತೆ. ಅದನ್ನ ಹಾಗೆ ಸ್ವೀಕಾರ ಮಾಡುದು, ಬಲವಂತವಾಗಿ ಯಾವುದು ಮಾಡೋದಲ್ಲ, ರಚ್ಚೆ ಹಿಡಿದು ಮಾಡುವುದು ಅಲ್ಲ, ಬಂದದ್ದನ್ನ ಬಂದ ಹಾಗೆ ಸ್ವೀಕಾರ ಮಾಡುದು ಗೊತ್ತಿರಬೇಕು. ಗುಣಾನುಬಂಧ, ಪ್ರಾರಬ್ಧ ಕರ್ಮ, ಕರ್ಮಫಲ, ಇದ್ರ ಬಗ್ಗೆ ಸ್ವಲ್ಪ ಅರಿವಿದ್ರೆ ನಿಮ್ಮ ಜೀವನ ಸುಖಮಯವಾಗ ಬರೋ ತೊಂದರೆಗಳನ್ನ ಎದುರಿಸುವ ಶಕ್ತಿ ಭಗವಂತ ಕೊಡ್ತಾನೆ. ಎಲ್ಲ ಗುರುಜಿಯವರ ಮಾತಿನಲ್ಲಿ ಬರ್ತಾರೆ. ಇನ್ನ ಮುಂದಿನ ಪ್ರಶ್ನೆ, ಗುರುಜಿ, ನಿರಂತರವಾಗಿ ಮನಸ್ಸಿನಲ್ಲಿ ಒಳ್ಳೆಯ ಕೆಟ್ಟ ಆಲೋಚನೆಗಳು ಬರ್ತಾನೇ ಇರುತ್ತಲ್ವಾ? ಪ್ರತಿನಿತ್ಯ ನಮಗೆ ಎಷ್ಟೋ ಆಲೋಚನೆಗಳು, ಎಷ್ಟೋ ಯೋಚನೆಗಳು, ಲಹರಿಗಳು ಮನಸ್ಸಲ್ಲಿ ಹುಡ್ತಾನೇ ಇರುತ್ತಲ್ಲ. ಒಳ್ಳೆಯದು, ಕೆಟ್ಟದ್ದು, ಬಹಳ ಭಯಾನಕವಾದದ್ದು, ಭೀತಿ ಉಂಟು ಮಾಡುವಂತದ್ದು, ಹೆದರಿಕೆ ಉಂಟು ಮಾಡುವಂತದ್ದು. ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಲ್ಲಿ ಬರ್ತಾವಲ್ಲ, ನಾವೇನು ಕರೆದಿರೋದಿಲ್ಲಲ್ಲ ಇಂಥ ಆಲೋಚನೆ ಬರಬೇಕು, ಇಂಥದ್ದು ಬರಬಾರ್ದು ಅಂತ. ಸುಮ್ಮನೆ ಕೂತಾಗ ತಾನೇ ಬರುತ್ತಲ್ಲ, ಉತ್ಪತ್ತಿ ಆಗತ್ತಲ್ಲ. ಹೀಗೆ ಗುರೂಜಿ, ಯಾಕೆ ಈ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ? ಈ ಆಲೋಚನೆಗಳೇ ಯಾಕೆ ಬರುತ್ತೆ ನೋಡಿ, ಎಂತಹ ಸುಂದರವಾದ, ಅತ್ಯಂತ ಗಂಭೀರವಾದ ಪ್ರಶ್ನೆ ಇದು. ಬಹುಶಃ ಆಧ್ಯಾತ್ಮ ಜೀವನದಲ್ಲಿ ಕಾಲಿಡುವವರಿಗೆ ಇದು ಬಹಳ ಮುಖ್ಯವಾದ ಪ್ರಶ್ನೆ, ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯರ ಬಿಡಿ, ಅವ್ರ ಪಾಡಿಗೆ ಅವ್ರ ಜೀವನ ನಡೀತಾ ಇರುತ್ತೆ. ಜೀವನ ಪೂರ್ತಿ ದುಡ್ಡು ಗಳಿಸೋದು, ಹೆಚ್ಚಿನ ದುಡ್ಡು ಮಾಡೋದು, ಇನ್ನೂ ಹೆಚ್ಚಿನ ದುಡ್ಡು ಮಾಡೋದು, ಎಲ್ಲವನ್ನ ನನಗೋಸ್ಕರ 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 ನನ್ನ ಮನೆಯವರಿಗೋಸ್ಕರ ಕೂಡಿಡೋದು, ಇದು ಸಾಮಾನ್ಯರು. ಅಧ್ಯಾತ್ಮದಲ್ಲಿ ಇರೋರಿಗೆ ಈ ಪ್ರಶ್ನೆ ಬಹಳ ಮುಖ್ಯ. ಈ ಆಲೋಚನೆಗಳು ನಮಗೆ ಗೊತ್ತಿಲ್ಲೇ ಬರುತ್ತಲ್ಲ, ಯಾಕೆ? ಒಳ್ಳೆಯದು ಕೆಟ್ಟದು ಎಲ್ಲ ಬರುತ್ತೆ. ಸಿ ದ ಬ್ಯೂಟಿ ಆಫ್ ದ ಕ್ವಶನ್. Questioner says, asks a question, very pertinent, very important question. Guruji, why do we get all sorts of thoughts in our life? We don't control them. We don't direct. We don't expect good thoughts and bad thoughts, horrible thoughts, frightful thoughts, dangerous thoughts, illegal thoughts. All varieties of thoughts will occur. Why the thoughts will come? Why I am not able to control? Without my knowledge, in my mind, thoughts all the time they come and hammer. And sometimes I go along with the thought. I go along with the flow. And I commit so many mistakes. I commit sins. I commit evil deeds. I commit good deeds. Everything happens. Brahmandave Paramatmana Srishti. Idella Atana Leelaಚಾರ. ಆತನೇ ವಿಶ್ವವ್ಯಾಪಿಯಾಗಿ ಸರ್ವತ್ರ ತುಂಬಿರುವಾಗ ನಿಜವಾಗಿಯೂ ನಿಜವಾದ ಅರ್ಥದಲ್ಲಿ ಕೆಟ್ಟ ಒಳ್ಳೆಯ ಆಲೋಚನೆಗಳು ಅಂತ ಏನಿಲ್ಲ. ಎಲ್ಲಕ್ಕೂ ಮೂಲ ಪರಮಾತ್ಮನೇ ಆಗಿದ್ದಾನೆ. ಎಲ್ಲ ಆಲೋಚನೆಗಳಿಗೆ ಮೂಲ ಪರಮಾತ್ಮನೇ ಆಗಿದ್ದಾನೆ. ಎಲ್ಲ ಆಲೋಚನೆಗಳು ಆ ಮೂಲದಿಂದನೇ ಬಂದಿರೋದು, ಹೊರಟಿರೋದು. ಅನೇಕತೆ, ವೈವಿಧ್ಯತೆ, ಸತ್ಯ ಅಂತ ಭಾಸವಾಗ್ತಾ ಇರಬೇಕಾದ್ರೆ ಈ ಎಲ್ಲ ಯೋಚನೆ ಆಲೋಚನೆಗಳ ಬಗ್ಗೆ ಚಿಂತೆ ನೋಡಿ. ಗುರೂಜಿಯವರು ಹೇಳ್ತಾ ಇರೋ ಈ ವಾಕ್ಯ ಅರ್ಥ ಆಗೋದು ಕಷ್ಟ. ಇನ್ನೊಮ್ಮೆ ಹೇಳ್ತಾರೆ, ಈ ಅನೇಕತೆ, ವೈವಿಧ್ಯತೆ, ಜಗತ್ತಿನಲ್ಲಿ ನಾವು ಕಾಣ್ತಾ ಇರೋದು ಇವೆಲ್ಲವೂ ಸತ್ಯ. ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಇದು ಬೇರೆ, ಪ್ರಾಣಿಗಳು ಬೇರೆ, ಪಕ್ಷಿಗಳು ಬೇರೆ, ಸಸ್ಯಗಳು ಬೇರೆ, ವೃಕ್ಷಗಳು ಬೇರೆ. ಈ ರೀತಿ ವೈವಿಧ್ಯತೆ, ಈ ರೀತಿ ಅನೇಕತೆ ಮತ್ತು ವೈವಿಧ್ಯತೆ ಇವೆಲ್ಲವೂ ಸತ್ಯ. ಜಗತ್ತು ಸತ್ಯ, ಇಲ್ಲಿರೋ ಜೀವಿಗಳು ಸತ್ಯ, ಎಲ್ಲವೂ ಬೇರೆ ಬೇರೆಯಾಗಿದ್ದಾರೆ ಅಂತ ಅನಿಸಿದರೆ ಆಗ ಈ ಎಲ್ಲ ಯೋಚನೆಗಳು ಆಲೋಚನೆಗಳು ಮನಸ್ಸಿಗೆ ಪುಂಖಾನುಪುಂಖವಾಗಿ ಬರ್ತಾ ಇರುತ್ತೆ.
ಅರ್ಥ ಮಾಡ್ಕೊಳ್ಬೇಕು. ಗುರುಜಿ ಏನ್ ಹೇಳ್ತಾ ಇದ್ದಾರೆ, ಯಾವ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ, ಯಾವ ಬ್ರಹ್ಮ ಭಾವದಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತು ವೈವಿಧ್ಯಮಯವಾಗಿದೆ. ಇಲ್ಲಿ ಏಕತ್ವ ಅಲ್ಲ, ಅನೇಕತ್ವ ಇದೆ. ಎಲ್ಲವೂ ಬೇರೆ ಬೇರೆ ಆಗಿದೆ. ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲವೂ ಬೇರೆ ಇದೆ. ನಾನು ಬೇರೆ, ನೀನು ಬೇರೆ, ಅವರು ಬೇರೆ, ಅವಳು ಬೇರೆ. ಈ ರೀತಿ ಭಾವ ವೈವಿಧ್ಯತೆ ಬಗ್ಗೆ ಭಾಸ ಆಗ್ತಾ ಇದ್ದಾಗ, ಈ ಜಗತ್ತು ಸತ್ಯ, ಇಲ್ಲಿರೋ ವೈವಿಧ್ಯತೆಗಳು ಸತ್ಯ ಅಂತ ಭಾಸವಾಗ್ತಾ ಇದ್ದಾಗ, ಎಲ್ಲ ರೀತಿಯ ಯೋಚನೆ ಆಲೋಚನೆಗಳ ಬಗ್ಗೆ ಮನಸ್ಸು ಚಿಂತೆ ಮಾಡುತ್ತೆ, ಯೋಚನೆಗಳು ಬರುತ್ತೆ, ಆಲೋಚನೆಗಳು ಬರ್ತಾನೆ ಇರುತ್ತೆ ಪುಂಖಾನುಪುಂಖವಾಗಿ. ಸಮುದ್ರದ ಅಲೆಗಳಂತೆ ಒಂದಾದ್ಮೇಲೆ ಒಂದು ಆಲೋಚನೆ ಬರ್ತಾ ಇರುತ್ತೆ. ಜಗತ್ತಿನ ಸತ್ಯ ಅಂತ ಭಾವನೆ ಮಾಡಿಕೊಂಡು ಎಲ್ಲವೂ ಏಕ, ಎಲ್ಲವೂ ಆತನೇ ಅಂತ ಅರಿವು ಮೂಡಿದರೆ ಆಗ ಚಿಂತೆ ಮಾಯ. ಎಷ್ಟು ಮಾರ್ಮಿಕವಾಗಿ, ಎಷ್ಟು ಗುಪ್ತವಾಗಿ, ಎಷ್ಟು ಸರಳವಾಗಿ, ಕೇವಲ ಒಂದು ವಾಕ್ಯದಲ್ಲಿ ವೇದಾಂತದ ಗಹನವಾದ ಅದ್ವೈತ ವೇದಾಂತದ ತಿರುಳು ಮತ್ತೆ ಮತ್ತೆ ಹೇಳ್ತೇನೆ. ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ಅವರ ಮಾತುಗಳು ಅರ್ಥ ಮಾಡ್ಕೊಳ್ಳಕ್ಕೆ ಆ ಮನಸ್ಥಿತಿ ಪಕ್ವವಾಗಿರಬೇಕು. ಮನಸ್ಸಲ್ಲಿ ಗುರುಭಕ್ತಿ ಜಾಗೃತವಾಗಿರಬೇಕು. ಜೊತೆಗೆ ಆ ಗುರುವಿನ ಅನುಗ್ರಹವೂ ಆಗಿರಬೇಕು. ಗುರುಕೃಪೆ ಇದ್ದಲ್ಲಿ ಮಾತ್ರ, ಆ ಗುರುವಿನ ಸಂಪೂರ್ಣ ಆಶೀರ್ವಾದ ಇದ್ದಲ್ಲಿ ಮಾತ್ರ ಇಂತಹ ಮಾತುಗಳು ಎದೆಗೆ ನೇರವಾಗಿ ಅರ್ಥ ಆಗ್ತದೆ. ಏನ್ ಹೇಳ್ತಾ ಇದ್ದಾರೆ ಗುರುಜಿ? ಎಲ್ಲವೂ ಏಕ, ಎಲ್ಲವೂ ಆತನೇ ಅಂತ ಅರಿವು ಮೂಡಿದ್ರೆ ಚಿಂತೆಗಳು ಮಾಯ, ಆಲೋಚನೆಗಳು ಬರೋಲ್ಲಪ್ಪ. ನಿಮ್ಗೆ ಆಲೋಚನೆ ಚಿಂತೆ ಯಾಕೆ ಬರ್ತಾ ಇದೆ? ನೀವು ಏಕತ್ವ ನೋಡ್ತಾ ಇಲ್ವಲ್ಲ, ಎಲ್ಲವೂ ಬೇರೆ ಅಂತ ನೋಡ್ತಾ ಇದ್ದೀರಲ್ಲ. ನೀವು ಎಲ್ಲ ಕಡೆ ದ್ವೈತವನ್ನ ನೋಡ್ತಾ ಇದ್ದೀರಲ್ಲ, ಅದ್ವೈತದ ಅನುಭವ ನಿಮಗೆ ಇಲ್ವಲ್ಲ. ಇರೋದು ಒಬ್ಬನೇ ಪರಮಾತ್ಮ, ಎಲ್ಲರೊಳಗೆ ಆತನೇ ಇದ್ದಾನೆ. ಇರೋದು ಒಂದೇ ವಸ್ತು, ನನ್ನೊಳಗೂ ಆತನೇ ಇದ್ದಾನೆ. ನಾನೇ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ. ಈ ಭಾವ ಇಲ್ವಲ್ಲ, ಈ ಅದ್ವೈತ ಭಾವ ಜಾಗೃತಿ ಆಗಿಲ್ವಲ್ಲ. ಆದ್ರಿಂದ ಭಯ, ಯೋಚನೆ, ಆಲೋಚನೆ. ನೋಡಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಬಹಳ ದೊಡ್ಡ ಸುಭಾಷಿತ ಇದೆ. ದ್ವಿತೀಯಾತ್ವೈ ಭಯಂ ಭವತಿ. ಉಪನಿಷತ್ ಹೇಳುತ್ತೆ, ದ್ವಿತೀಯಾತ್ವೈ ಭಯಂ ಭವತಿ. ಅದರ ಅರ್ಥ, ದ್ವೈತ ಭಾವ ಇದ್ದಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋ ಭಾವಕ್ಕೆ ದ್ವೈತ ಭಾವ. ಆ ಎರಡನೇ ವಸ್ತು ಇದ್ದಲ್ಲಿ ಭಯ ಉಂಟಾಗುತ್ತದೆ. ಉಪನಿಷತ್ ಒಳಮರ್ಮ. ಉಪನಿಷತ್ಗಳ ವಾಕ್ಯ ಎಷ್ಟು ಗಹನವಾಗಿದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ಗುರುಗಳ ಸಾನ್ನಿಧ್ಯದಲ್ಲಿ, ಗುರುಗಳ ಪದದಲ್ಲಿ ಕುಳಿತುಕೊಂಡು ಗುರುಗಳು ನಮಗೆ ಉಪನಿಷತ್ ಹೇಳ್ಕೊಡ್ಬೇಕು. ಕೇವಲ ಪುಸ್ತಕ ಓದೋದ್ರಿಂದ, ಉಪನಿಷತ್ ಪುಸ್ತಕ ಓದೋದ್ರಿಂದ ಈ ಜ್ಞಾನ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ, ಹಾಳೆಗಳ ಮೇಲೆ ಪ್ರಿಂಟ್ ಆಗಿರೋ ಆ ಅಕ್ಷರಗಳು, ಮೃತ ಅಕ್ಷರಗಳು ಓದೋರಿಗೆ ಗುರುಕೃಪೆ ಇದ್ದಲ್ಲಿ ಮಾತ್ರ ನಿಮಗೆ ಉಪನಿಷತ್ತಿನ ಒಳಮರ್ಮ ಅರ್ಥ ಆಗುತ್ತೆ. ಒಂದು. ಆಮೇಲೆ ಅದನ್ನ ತಿಳಿದವರು, ಗುರುಕೃಪೆಯಿಂದ ಉಪನಿಷತ್ ರಹಸ್ಯವನ್ನ ಆಳವಾಗಿ ಅಧ್ಯಯನ ಮಾಡಿದವರು ನಿಮಗೆ ಹೇಳಿದ್ರೆ ಸ್ವಲ್ಪ ಅರ್ಥ. ಎರಡನೇ, ದ್ವಿತೀಯಾತ್ವೈ ಭಯಂ ಭವತಿ. ಬೃಹದಾರಣ್ಯಕ ಉಪನಿಷತ್ ಹೇಳ್ತಾರೆ. ಎಲ್ಲಿ ನೀವು ಎರಡನೇದನ್ನು ನೋಡ್ತಿರೋ, ಎರಡನೇ ವಸ್ತುನ ಕಾಣ್ತಿರೋ, ಎಲ್ಲಿ ಏಕತ್ವವನ್ನ ಬಿಟ್ಟು ದ್ವೈತವನ್ನ ನೋಡ್ತಿರೋ, ಎಲ್ಲಿ ನಾನು ಬೇರೆ ಅವನು ಬೇರೆ ಅನ್ನೋ ಭಾವ ಇರುತ್ತೋ ಅಲ್ಲಿಯವರೆಗೆ ನಿಮಗೆ ಭಯಂ ಭವತಿ. ಏನು ಭಯ? ಮನಸ್ಸಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಗಾಢ ನಿದ್ದೆ ಬರೋ ತನಕ, ಸ್ವಪ್ನಾವಸ್ಥೆ ಬರೋ ತನಕ ಚಿಂತೆಗಳ ಮೇಲೆ ಚಿಂತೆ, ಆಲೋಚನೆ ಮೇಲೆ ಆಲೋಚನೆ. ಒಳ್ಳೆಯದ್ದು, ಕೆಟ್ಟದ್ದು, ಬೇಕಾಗಿರೋದು, ಬೇಡದಾಗಿರೋದು, ನಾಳೆ ಏನ್ ಮಾಡ್ಬೇಕು, ಮುಂದೇನಾಗ. ಜನ ಏನ್ ಹೇಳ್ತಾರೆ, ನಾನು ದುಡ್ಡು ಹೇಗೆ ಸಂಪಾದನೆ ಮಾಡ್ಬೇಕು, ನಾನು ಹೇಗೆ ಮದುವೆ ಆಗ್ಬೇಕು, ನನಗೆ ಎಂತ ಹೆಂಡತಿ ಸಿಗ್ತಾಳೆ, ನನ್ನ ಜೀವನ ಹೇಗಿರುತ್ತೆ, ನಾನು ಮನೆ ಕಟ್ಟೋದು ಯಾವಾಗ, ನಾನು ಎಲ್ಲರೂ ಮಾಡಿದ ಹಾಗೆ 4-5 ಮನೆಗಳನ್ನ ಅಂತಸ್ತು ಮೇಲೆ ಅಂತಸ್ತು ಕಟ್ಟೋದು ಯಾವಾಗ, ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆ ತಗೊಳ್ಳೋದು ಯಾವಾಗ, ದೊಡ್ಡ ದೊಡ್ಡ ಕಾರುಗಳನ್ನ ತಗೊಳ್ಳೋದು ಯಾವಾಗ. ಎಲ್ಲ ಚಿಂತೆಗಳು, ಎಲ್ಲ ರೀತಿ ಚಿಂತೆ ಮನುಷ್ಯನಿಗೆ. ಯಾಕೆ?
ದ್ವೈತದಲ್ಲಿ ಇದ್ದಾನಲ್ಲ, ದ್ವೈತ ಜೀವನ ಇದೆಯಲ್ಲ. ದ್ವಿತೀಯಾತ್ವೈ ಭಯಂ ಭವತಿ ಅಂದ್ರೆ ಅದೇ ಅರ್ಥ. ಚಿಂತೆಯ ಮೇಲೆ ಚಿಂತೆ, ಅದಕ್ಕೆ ಭಯ. ನಾಳೆ ಏನಾಗುತ್ತೋ ಅನ್ನೋ ಭಯ, ಯಾರು ಏನ್ ಮಾಡ್ತಾರೋ ಅನ್ನೋ ಭಯ, ನನ್ನ ಆಸ್ತಿ ನನ್ ಉಳಿಯುತ್ತೋ ಇಲ್ವೋ ಅನ್ನೋ ಭಯ, ನಾನು ತೀರ್ ಹೋದಲ್ಲಿ ನನ್ನ ಆಸ್ತಿ ನನ್ನ ಮಕ್ಕಳು ಲಪಡಿಸ್ಕೊಂಡು ಹೋದ್ರೆ ಏನ್ ಮಾಡೋದು ಅನ್ನೋ ಭಯ, ವಯಸ್ಸಾದಲ್ಲಿ ನನ್ನನ್ನು ಹೊರಗೆ ಹಾಕಿದ್ರೆ ನನ್ನ ಆಸ್ತಿ ಹೊಡ್ಕೊಂಡು ಏನ್ ಮಾಡೋದು ಅನ್ನೋ ಭಯ. ಭಯ ಭಯ, ಕೊನೆಗೆ ಮರಣ ಭಯ, ನಾನು ಸತ್ತೋಗ್ಬಿಡ್ತೀನಿ. ಎಲ್ಲಕ್ಕಿಂತ ದೊಡ್ಡ ಭಯ ಮರಣ ಭಯ, ಅಭಿನಿವೇಶ. ವೇದಾಂತ ಹೇಳುದು ದೊಡ್ಡ ಚಿಂತೆ, ಒಳಗಡೆ ಕೂತ್ಕೊಂಡಿರೋ ದೊಡ್ಡ ಚಿಂತೆ ಅಂದ್ರೆ ಮರಣ ಭಯ. ಸಣ್ಣ ವಯಸ್ಸಿನವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ನೀವು 50-60 ದಾಟಿದ ನಂತರ ವಯಸ್ಸು 70 ಹತ್ರ ಬರ್ತಾ ಇದ್ದ ಹಾಗೆ ಮರಣ ಭಯ ನಿಮ್ಮನ್ನು ಹೇಗೆ ಅಟಕಾಯಿಸುತ್ತೆ. ಆಕ್ಟೋಪಸ್ ತರ ಅಂದ್ರೆ ಕಬಂಧ ಭಾವಗಳಲ್ಲಿ ನಿಮಗೆ ಗೊತ್ತೇ ಆಗಲ್ಲ. ನಿಮ್ಮ ಎಲ್ಲ ವರ್ತನೆಗಳಿಗೆ ಆ ಮರಣ ಭಯ ಕಾರಣ ಆಗುತ್ತೆ 70 ವಯಸ್ಸು ದಾಟಿದ ಮೇಲೆ. ಹೀಗೆ ಇವೆಲ್ಲ ಆಲೋಚನೆಗಳು, ಚಿಂತೆಗಳು. ಅದಕ್ಕೆ ಗುರುಜಿ ಹೇಳ್ತಾ ಇದ್ದಾರೆ, ಎಲ್ಲವೂ ಏಕ, ಎಲ್ಲವೂ ಆತನೇ ಅಂತ ಅರಿವು ಮೂಡಿದಾಗ ಚಿಂತೆ ಮಾಯ. ನೋಡಿ ಗುರುಜಿ ಇವರು ಉದಾಹರಣೆ ಕೊಡ್ತಾ ಇದ್ದಾರೆ, ಅದಕ್ಕೊಂದು ಅರ್ಥ ಆಗ್ಲಿ ಅಂತ. 2 ಕಣ್ಣು ನೋಡಿ ನಿಮಗೆ ಇದೆಯಲ್ಲ, ಒಂದ್ರ ಪಕ್ಕ ಒಂದು, ಅದರ ನೋಟ ಒಂದೇ ಅಲ್ವಾ? ನಿಮಗೆ ಒಬ್ಬ ವ್ಯಕ್ತಿ ನೋಡಿದಾಗ ಅವನು ಒಬ್ಬನೇ ತಾನೇ ಕಾಣೋದು 2 ಕಣ್ಣಿಂದ. ಕಣ್ಣು 2 ಬೇರೆ, ಕಾಣೋದು ಒಂದೇ ತಾನೆ. 2 ಕಿವಿ ಇದೆ, ಕೇಳೋದು ಒಂದೇ ಶಬ್ದ, ಒಂದೇ ಮಾತು. 2 ಕೈ ಇದೆ, ನೀವು ಮಾಡೋ ಕೆಲಸ ಒಂದೇ. ಮೂಗಿನಲ್ಲಿ 2 ಹೊರಳೆಗಳಿದೆ, ನಾಸ್ಟ್ರಿಲ್ಸ್, ಲೆಫ್ಟ್ ಅಂಡ್ ರೈಟ್. ಆದ್ರೆ ಶ್ವಾಸ ಒಂದೇ. 2 ತುಟಿ ಇದೆ, ಮೇಲೆ ಕೆಳಗೆ, ಆದ್ರೆ ಶಬ್ದ ಒಂದೇ. ಆದ್ರಿಂದ ಯಾವುದನ್ನು 2ಆಗಿ ತಗೊಳ್ಬೇಡಿ, ಒಂದಾಗಿ ತೆಗೆದುಕೊಳ್ಳಿ. ಗುರುಜಿಯವರು ಹೇಳ್ತಾರೆ ಮಾತು, ಯಾವುದನ್ನು 2ಆಗಿ ಸ್ವೀಕಾರ ಮಾಡಬೇಡಿ. ದ್ವೈತ ಭಾವ ಬಿಡಿ, ಅದ್ವೈತ ಭಾವದಲ್ಲಿ ನೆಲೆಸಿ. ಇರೋದು ಒಂದೇ ವಸ್ತು, ಪರಮಾತ್ಮ, ಆತ್ಮಸ್ವರೂಪ. ನಾನೇ ಆತ್ಮಸ್ವರೂಪ, ನಾನೇ ಪರಮಾತ್ಮ ಸ್ವರೂಪ. ಅದು ನಿಮಗೆ ಮುಕ್ತಿಗೆ, ನಿಮ್ಮ ಜ್ಞಾನಕ್ಕೆ ಸಹಕಾರ. ಮತ್ತೆ ಒಂದು ಹೇಳ್ತಾರೆ ಗುರುಜಿಯವರು, ಎಂಥ ಮಾರ್ಮಿಕವಾದ ಮಾತು ಅಂದ್ರೆ, ನಿಮ್ಮ ಮನಸ್ಸು ಪರಿಶುದ್ಧವಾದಾಗ ಇಡೀ ವಿಶ್ವದಲ್ಲಿ ಎಲ್ಲ ಕಂಪನಗಳು ಒಂದೇ ಅನ್ನೋ ಅರಿವು ಬರುತ್ತದೆ. ನಿಮ್ಮ ಮನಸ್ಸು ಪರಿಶುದ್ಧವಾದಾಗ ಇಡೀ ವಿಶ್ವದಲ್ಲಿ ಎಲ್ಲ ಕಂಪನಗಳು ಒಂದೇ ಅಂತ ಅರಿವು ಬರುತ್ತದೆ. ನಾನು ಬೇರೆಯವನಲ್ಲ ಅಂತ ಪ್ರಜ್ಞೆ ಉಂಟಾದಾಗ, ಅರಿವು ಉಂಟಾದಾಗ ನೀನು ಭಗವಂತನ ಪ್ರತಿರೂಪವೇ ಆಗುತ್ತೀಯ. ನಾನು ಬೇರೆಯವನಲ್ಲ ಅನ್ನೋ ಅರಿವು ಜಾಗೃತ ಆಯಿತು ಅಂದ್ರೆ ಆ ಕ್ಷಣದಲ್ಲಿ ನೀನು ಭಗವಂತನ ಪ್ರತಿರೂಪವೇ ಆಗ್ಬಿಡ್ತೀಯ. ಇಲ್ದಿದ್ರೆ, ಆ ಅರಿವು ಬರದೇ ಇದ್ರೆ ನೀನು ಆತನಿಂದ ದೂರ 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 ಬೇರೆ ಆಗ್ತಾ ಹೋಗ್ತೀಯ. ಗುರುಜಿಯವರು ಹೇಳ್ತಾ ಇರ್ತಾರೆ, ಬೇರೆ ಆಗ್ತಾ ಹೋಗ್ತೀಯ. ಅದರ ಅರ್ಥ ಏನು? ದೂರ ಹೋಗ್ತೀಯ ಅಂತ ಗುರುಜಿ ಯಾಕೆ ಹೇಳಿದ್ರು? ಭಗವಂತನಿಂದ ದೂರ ಆಗ್ತೀಯ ದ್ವೈತದಲ್ಲಿದ್ರೆ ಅಂತ ಯಾಕೆ ಹೇಳಿದ್ರು? ನೋಡಿ ಇಲ್ಲಿದೆ. ಈ ಒಳನೋಟಗಳು ನಿಮಗೆ ಪುಸ್ತಕದಲ್ಲಿ ಗುರೂಜಿಯವರ ಮಾತಿನಲ್ಲಿ ಅರ್ಥ ಆಗಲ್ಲ. ಆ ಒಳನೋಟ ಅರ್ಥ ಆಗ್ಬೇಕಾದ್ರೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಅದರ ಒಳಮರ್ಮ ಏನು ಅಂತ ನೀವು ವಿಚಾರ ಮಾಡ್ಬೇಕು. ನೀವು ವಿಚಾರ ವಿನಿಮಯ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು. ಒಂದು ವಾಕ್ಯವನ್ನ ಗುರೂಜಿ ಹೇಳಿದ್ರೆ ಯಾಕೆ ಹೇಳಿದ್ರು ಅಂತ ಪದೇ 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 ಮನನ ಮಾಡೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್. You must go on reflecting each and every sentence very clearly, not simply reading this book called Amrutadhare, which was published in 2005, written by me. Not simply reading and throwing it away. You have to reflect upon each and every sentence. Now, why Guruji says, unless you are aware of yourself that you are the self only, you are the Atma Swarupa only, if that awareness doesn't occur, you are in Dvaita Bhava, duality mode, and you go away from God all the time. You never reach God, Guruji says. That means you are caught up in this cycle of birth and death. You are born, you will die, again you are born, again you will die, again you are born according to your karmas in some family. Maybe you are born as a human being next birth. If your karmas are very bad, horrible in this birth, you are born as an insect, a worm, a filthy animal. Even you may be born as a pig,
a reptile, a bird, a dog, anything. Or if your karmas are good, you may be born again as human being. But the cycle will continue. Birth, death, rebirth. Birth, death, rebirth. Birth, death, rebirth. So this will continue. In this birth, you have attachment, association with your father, mother, wife, children, your property, bank balance, your villa, and your money stored in lockers, banks. There's so much attached. So much attached. Next, once you die, when you take a rebirth in some other family, let us say as a human being, what happens? Do you remember this birth your father, this birth your mother, this birth your wife or husband, this birth your children, son or daughter, this birth your son-in-law or daughter-in-law? Do you remember in the next birth? Do you remember? Totally gone. This attachment, moha, which is there in this birth, is totally lost in the next birth. You have a new association, Runanabandha, a new mother, a new father, maybe a new wife or a husband, maybe a new job and new setup and new children. And there that appears real to you. That appears real. Again, your life will continue. The struggling will continue. Moha will continue. Attachment will continue. Everything, because you are seeing only duality. Dvaita. You have forgotten. You are Atmaswarupa. You have forgotten that there is only one God. The same God is exhibited in so many forms, living and non-living. You have forgotten. So this is what Guruji says. ನಾನು ಬೇರೆಯವನು ಅಂತ ಅರಿವು ಬಂದ್ರೆ ದ್ವೈತ ಭಾವದಲ್ಲಿ ಇದ್ರೆ ಭಗವಂತನ ದೂರ ಆಗ್ತೀಯಾ. ಕಠೋಪನಿಷತ್ ಬಹಳ ಮುಖ್ಯವಾದ ಸುಂದರವಾದ ಚಿಕ್ಕ ಉಪನಿಷತ್, ಕಠೋಪನಿಷತ್. ಕಠೋಪನಿಷತ್ತಲ್ಲಿ ಒಂದು ಮಹಾಮಂತ್ರ ಬರುತ್ತೆ. ಮೃತ್ಯೋಸ ಮೃತ್ಯುಮಾಪ್ನೋತಿ ಯಹ ಇಹ ನಾನೇವ ಪಶ್ಯತಿ. ಮೃತ್ಯೋ ಸ ಮೃತ್ಯುಮಾಪ್ನೋತಿ ಯಹ ಇಹ ನಾನೇವ ಪಶ್ಯತಿ. ಕಠಾ ಉಪನಿಷತ್ ಸೇಸ್. ಮೃತ್ಯೋ ಸಹ ಮೃತ್ಯುಮಾಪ್ನೋತಿ. See the person who sees naneva pashyati iha. A person in this life, if he sees a duality, I am different, you are different. He is different, she is different. That is the duality. So if a person sees a duality in this life, now he goes on from one death to the other. Mrutyosa mrutyum apnoti. From one death to the other death. He goes on repeating death after death, means punarjanma, cycle of birth and death, samsara. He is caught up because of mind. He is caught up in the samsara. Born, dead, again reborn. So he is caught up in the cycle of birth and death. Samsara means cycle of birth and death. Please remember. You are so attached with passion, love, lust, greed to your family today, and everything is forgotten when you take up another birth next time after you die. This family is forgotten. This attachment is gone. See, that's the point. So ಇಲ್ಲಿ ಕಠೋಪನಿಷತ್ ಏನ್ ಹೇಳುತ್ತೆ ಅಂತಂದ್ರೆ, ಜಗತ್ನಲ್ಲಿ ಅನೇಕತ್ವವನ್ನು ಕಾಣತಕ್ಕಂಥವನು ಮೃತ್ಯುವಿನಿಂದ ಮೃತ್ಯುಗೆ ಹೋಗ್ತಾ ಇರ್ತಾನೆ. ಜನ್ಮ ಮೃತ್ಯು ಈ ಸಂಸಾರ ಬಂಧನ ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅದರೊಳಗೆ ಮುಳುಗಿ ಹೇಳ್ತಾ ಇರ್ತಾನೆ ಅಂತ ಕಠೋಪನಿಷತ್ ಹೇಳುತ್ತೆ. ನಾನು ಎಲ್ಲರಿಗಿಂತ ಭಿನ್ನವಾಗಿದ್ದೇನೆ. ಎಲ್ಲಿ ಭಿನ್ನತೆ ಕಾಣ್ತಾ ಇದ್ದಾನೋ, ಏಕತ್ವ ಕಾಣ್ತಾ ಇಲ್ವೋ, ಆಗ ಆತ ಸಂಸಾರ ಚಕ್ರದಲ್ಲಿ ನಿರಂತರವಾಗಿ ಸುತ್ತುತ್ತಾ ಇರ್ತಾನೆ. ಇದು ಕಠ ಉಪನಿಷತ್ತು. ಮುಂದಿನ ಗುರುಜಿ, ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲಾ ರೀತಿಯ ಅನುಭವ ಬರ್ತಾ ಇದೆಯಲ್ಲ, ಒಳ್ಳೆಯದು ಕೆಟ್ಟದ್ದು ಈ ರೀತಿ ಅನುಭವಗಳು, ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡುತ್ತೇವೆ? ಅದಕ್ಕೆ ಉತ್ತರ ಕೊಡ್ತಾರೆ ಗುರುಜಿ.
ಒಳ್ಳೆಯದು ಕೆಟ್ಟದ್ದು ಅಂತ ಯೋಚಿಸಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಇದು ಒಳ್ಳೇದೋ ಇದು ಕೆಟ್ಟದ್ದು ಅದನ್ನೇ ಯೋಚನೆ ಮಾಡೋ ಅಗತ್ಯ ಇಲ್ಲ. ಅದೆಲ್ಲ ಬೇಡ. ಏನ್ ಆಗಬೇಕು ಆಗ್ತಾ ಇರುತ್ತೆ, ಘಟನೆಗಳು ನಡೀತಾ ಇರುತ್ತೆ. ನಾಳೆ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ. ಇವತ್ತು ಸಾಯಂಕಾಲ ಏನಾಗುತ್ತೆ ಬೆಳಗ್ಗೆ ಗೊತ್ತಿರಲ್ಲ. ಅಂದ್ರೆ ಭವಿಷ್ಯತ್ತಿನ ಘಟನೆಗಳು ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿರಲ್ಲ. ಎಲ್ಲ ರೀತಿ ಯೋಚನೆಗಳು ನೀವು ಕರಾರುವಕ್ಕಾಗಿ ಲೆಕ್ಕಾಚಾರ ಹಾಕಿದ್ರೂ ಸಹ ಕರಾರುವಕ್ಕಾಗಿ ಏನ್ ನಡೆಯುತ್ತೆ ಗೊತ್ತಿರಲ್ವಲ್ಲ ಭವಿಷ್ಯತ್ ಘಟನೆಗಳು. ಆದ್ದರಿಂದ ಘಟನೆಗಳು ನಡೀತಾ ಇರುತ್ತೆ. ಸೊ ಬಂದ ಹಾಗೆ ಯಾವ್ಯಾವ ರೀತಿ ಘಟನೆಗಳು ನಡೆಯುತ್ತೋ ಸಂತೋಷವಾಗಿ ಸ್ವೀಕಾರ ಮಾಡಿ. ನಿಮ್ಮ ಕರ್ತವ್ಯವನ್ನ ಕರೆಕ್ಟ್ ಆಗಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡಿ. ನಿಮ್ಮ ಜೀವನದ ಕರ್ತವ್ಯಗಳು, ಸಂಸಾರದಲ್ಲಿ ನೀವು ಮಾಡುವ ಕರ್ತವ್ಯಗಳು, ಗೃಹಸ್ಥ ಧರ್ಮ, ಪತಿ ಧರ್ಮ, ಪತ್ನಿ ಧರ್ಮ, ಪುತ್ರ ಧರ್ಮ, ಪುತ್ರಿ ಧರ್ಮ, ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಹೋಗಿ ನಿಯಮಗಳಲ್ಲಿ ಜೀವನ ಮಾಡಿ. ನಿಯಮಗಳಲ್ಲೇ ಜೀವನ. ಆ ನಿಯಮಗಳ ಪಾಲನೆ ನಮ್ಮ ಋಷಿಮುನಿಗಳು ಹೇಳಿದಂತ ನಮ್ಮ ಧರ್ಮಶಾಸ್ತ್ರದಲ್ಲಿ, ಸನಾತನ ಧರ್ಮದಲ್ಲಿ ಸಾವಿರಾರು ವರ್ಷದಲ್ಲಿ ಇರ್ತಕ್ಕಂತಹ ನಿಯಮಗಳು. ಆ ಪ್ರಕಾರ ಹಿಂದೂ ಧರ್ಮ ನಮ್ಮದು ಒಂದು ಚೌಕಟ್ಟಲ್ಲ, ಒಂದು ಮತ ಅಲ್ಲ, ಇದು ವಿಶಾಲವಾದ ಧರ್ಮ. ಜೀವನ ಹೇಗೆ ನಡೆಸ್ಕೊಂಡು ಹೋಗಬೇಕು, ನಮ್ಮ ಕರ್ತವ್ಯಗಳೇನು ಅನ್ನೋ ಒಂದು ಸೂಕ್ಷ್ಮ ಪ್ರಜ್ಞೆಯನ್ನು ನೀಡುವಂಥದ್ದು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ. ಸೊ ನಮ್ಮ ಕರ್ತವ್ಯಗಳನ್ನ ನಾವು ಸರಿಯಾಗಿ ಮಾಡ್ತಾ ಹೋಗಿ ಏನಾಗುತ್ತೋ ಆಗ್ತಾ ಇರುತ್ತೆ. ಅದನ್ನ ಆನಂದ ಸ್ವೀಕಾರ ಮಾಡಿ, ಬಂದದ್ದನ್ನು ಬಂದ ಹಾಗೆ. ನಿಮಗೆ ಅದನ್ನ ಹಿಡಿಸದೇ ಇದ್ರೆ ಬಿಟ್ಟು ಬಿಡಿ. ಯಾವುದು ನಿಮ್ಗೆ ಹಿಡಿಸುತ್ತೋ ಅದನ್ನ ಸ್ವೀಕಾರ ಮಾಡಿ. ನಿಮ್ಮ ಭಾವನೆಯಿಂದ ಶೋಧನೆ ಮಾಡಿ. ಗುರುಜಿ ಹೇಳ್ತಾರೆ ಸತ್ಯ ಭಾವನೆಯಿಂದ ಇರಿ ಅಂತ. ಭಾವನೆಯಿಂದ ಶೋಧನೆ ಮಾಡಿ ಅಂದ್ರೆ ಯಾವಾಗ್ಲೂ ಸತ್ಯವಂತರಾಗಿರಿ, ಸುಳ್ಳು ಹೇಳಬೇಡಿ, ನಿಮಗೆ ನೀವೇ ಮೋಸ ಮಾಡಬೇಡಿ. ಆತ್ಮವಂಚನೆ ಮಾಡ್ತಕ್ಕದ್ದಲ್ಲ. ಸತ್ಯ ಹೇಳಿ ಅಂದ್ರೆ ಅರ್ಥ ಏನು ಗೊತ್ತಾ? ನಾನು ಮನಸ್ಸಲ್ಲಿ ಅನ್ಕೊಳ್ತಾ ಇರೋದು ಅಂತೂ ಹೊರಗಡೆ ನಾನು ಮಾಡ್ತಾ ಇರೋದು, ಇದು ಸತ್ಯ ಶೋಧನೆ ಅಲ್ಲ. ನಾನು ಮನಸ್ಸಲ್ಲಿ ಏನ್ ಅನ್ಕೊಳ್ತಾ ಇದ್ದೀನೋ ಅದನ್ನ ಧೈರ್ಯವಾಗಿ ನಾನು ಮಾತಾಡ್ಬೇಕು. ಆ ಪ್ರಕಾರ ಜೀವನ ಮಾಡಬೇಕು. ಯಾರೇನೋ ಅನ್ಕೊಳ್ತಾರೆ, ಯಾರಿಗೇನೋ ತೊಂದರೆ ಆಗತ್ತೆ ಅಂತ ನಾನು ಬೇರೆ ರೀತಿಯಲ್ಲಿ ಜೀವನ ಮಾಡಿದ್ರೆ ಅದು ಸತ್ಯದ ಶೋಧನೆ ಆಗಲ್ಲ, ಆತ್ಮವಂಚನೆ. ಅದನ್ನ ಹೇಳ್ತಾ ಇದ್ದಾರೆ ಗುರುಗಳು. ಸತ್ಯದ ಭಾವನೆಯಿಂದ ಇರಿ, ಸತ್ಯ ಒಂದೇ. ಅದನ್ನು ಅರಿತರೆ ಭಯ ಇಲ್ಲ. ಒಳ್ಳೆ ಭಾವನೆ ಬೆಳೆಸ್ಕೊಂಡ್ರೆ ಒಳ್ಳೆಯವರೇ ಸಿಗ್ತಾರೆ. ಆ ವಿಶ್ವಾಸ ಇದ್ದರೆ ನಿಮ್ಮ ಜೀವನ ಉತ್ತಮವಾಗುತ್ತೆ. ಭಯ ಇದ್ದಲ್ಲಿ ವಿಶ್ವಾಸ ಇಲ್ಲ, ವಿಶ್ವಾಸ ಧೈರ್ಯ ಇದ್ದಲ್ಲಿ ಭಯವಿಲ್ಲ. ಗುರುಜಿಯವರು ಹೇಳ್ತಾರೆ ವಿಶ್ವಾಸ ಇದ್ದಲ್ಲಿ ಭಯ ಇಲ್ಲ, ಭಯ ಇದ್ದಲ್ಲಿ ವಿಶ್ವಾಸ. ಯಾವುದು ವಿಶ್ವಾಸ? ಭಗವಂತನಲ್ಲಿ ಸಮರ್ಪಣ. ಭಗವಂತ ಎಲ್ಲವೂ ನೀನೇ ಅಪ್ಪ, ನಾನು ನಿನಗೆ ನನ್ನನ್ನು ನಾನೇ ಸಮರ್ಪಣೆ ಮಾಡಿಕೊಂಡಿದ್ದೇನೆ. ನಾನು ಯಾರು? ಒಂದು ಹುಲ್ಲು ಕಡ್ಡಿನೂ ಅಲ್ಲ ನಾನು. ನೀನು ಸರ್ವಶಕ್ತ, ಸರ್ವಾಂತರ್ಯಾಮಿ, ಸೃಷ್ಟಿ ಸ್ಥಿತಿ ಲಯ ಕಾರಕ ನೀನು. ಭಗವಂತ ಅಣುರೇಣು ತೃಣಕಾಷ್ಟಗಳಲ್ಲಿ ಇರ್ಬೇಕಾದ್ರೆ ಆತ ನನ್ನಲ್ಲೂ ಇದ್ದಾನೆ. ಇದನ್ನ ಮೊದಲು ದೃಢಪಡಿಸ್ಕೊಳ್ಳಿ. ಗುರೂಜಿಯವರು ಹೇಳೋ ಈ ವಾಕ್ಯ ದಯವಿಟ್ಟು ಮನಸ್ಸಲ್ಲಿ ಗುರುತು ಹಾಕೊಳ್ಳಿ. ನಿಮ್ಮಲ್ಲಿ ಪುಸ್ತಕ ಏನಾದ್ರೂ ಒಂದು ಪೇಪರ್ ಇದ್ರೆ ಬರ್ಕೊಳ್ಳಿ ದಯವಿಟ್ಟು. ಇದನ್ನ ಗೋಡೆ ಮೇಲೆ ನಿಮ್ಮ ರೂಮ್ ನಲ್ಲಿ ಹಾಕೊಳ್ಳಿ. ಯಾಕೆಂದ್ರೆ ನಾಳೆ ಮರ್ತು ಹೋಗುತ್ತಲ್ಲ. ಈ ಸತ್ಸಂಗ ನಾಗರಾಜ್ ಪದಕಿಯವರು ಮಾತಾಡಿದ್ದು ಇದು ಮುಗಿದ್ಕೊಳ್ಳೆ ಮರ್ತು ಹೋಗುತ್ತಲ್ಲ, ಎಲ್ಲಿ ನೆನಪಿಗೆ ಬರುತ್ತೆ? ಖಂಡಿತ ಬರೋಲ್ಲ. ಗುರುತು ಹಾಕೊಳ್ಳಿ ಅಂತ ಏನ್ ಹೇಳಿದ್ರು ಗುರುಜಿಯವರು? ಭಗವಂತ ಅಣುರೇಣು ತೃಣಕಾಷ್ಟಗಳಲ್ಲಿ ಇರುವಾಗ ನನ್ನಲ್ಲೂ ಆತ ಇದ್ದಾನೆ ಎಂಬುದನ್ನು ಮೊದಲು ದೃಢಪಡಿಸಿಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡ್ಯೂಟಿ ಇಸ್ ಟು ಯು ಮಸ್ಟ್ ಬಿಲೀವ್ 100% that the same Almighty, the same Bhagavan, same Bhagavanta, who is there everywhere, who is the Srishtikarta, who is the creator, he is residing everywhere, in every atom, in every molecule, in every living and non-living thing in the whole universe, in all the 5 elements. He is there. He is there even in a small straw, even in a bacteria, in a virus. He is there everywhere. He is in the dust particle also. He is in the atom also. He is within proton. He is within the electron. Everywhere. Anu, Renu, Truna, Kashta. So the same Almighty, same Bhagavan, same Paramatma, Tattva, principle, godly principle is also inside me. First, foremost, remember,
imprint in your brain, imprint in your mind. The same God is also inside me. Problem is, we don't remember. We don't recollect like this. We don't do reflection. We don't do manan. We listen to the satsanga. And then next moment we forget and we are used to our daily life. Why? Guruji used to tell me, it's all because of Maya. People say satsanga is very fine, Guruji. Wonderful. We are benefited. But the least, they follow the least of what I say. ಗುರುಜಿ ಎಷ್ಟು ಸಲ ಹೇಳಿದ್ದಾರೆ, ಎಲ್ಲ ಮಹಾತ್ಮರು ಹೇಳಿದ್ದನ್ನೇ ಇವರು ಹೇಳಿ. ನಾನು ಮಾತನಾಡಬೇಕಾದ್ರೆ ಬಹಳ ಚೆನ್ನಾಗಿತ್ತು ಅಂತ ಬಂದು ಹೊಗಳ್ತಾರೆ. ನನ್ನ ಮಾತಿನ ಅರ್ಥ ಎಷ್ಟು ಜನ ಮನಸ್ಸಲ್ಲಿ ಧರಿಸ್ತಾರೆ, ಬಹಳ ಆಶ್ಚರ್ಯ ಆಗತ್ತೆ ಬದುಕಿ ಅಂತ ಹೇಳ್ತಾರೆ. ಹೇಳೋದು ಬೇರೆ, ಮನಸ್ಸಲ್ಲಿ ಧಾರಣೆ ಮಾಡೋದು ಬೇರೆ ಅಂತ ಹೇಳ್ತಾ ಇದ್ರು. ಆ ನಂಬಿಕೆ ಭಕ್ತಿ ಇದ್ದರೆ ಆನಂದ ಪ್ರಾಪ್ತಿ. ಯಾವುದು? ಭಗವಂತ ನನ್ನಲ್ಲೂ ಇದ್ದಾನೆ ಅನ್ನೋ ಮೊದಲು ದೃಢ ಆಗ್ಬೇಕಲ್ಲ. ಅದು ಇದ್ರೆ, ಆ ನಂಬಿಕೆ ಇದ್ರೆ, ಆ ದೃಢತೆ ಇದ್ರೆ ಆನಂದ, ಮಹಾನಂದ. ಇಲ್ಲದೆ ಇದ್ರೆ ನಾನು ಬೇರೆ, ಅವರು ಬೇರೆ, ಇವಳು ಬೇರೆ, ನೀನು ಬೇರೆ, ಅದು ಬೇರೆ, ಇದು ಬೇರೆ, ಈ ರೀತಿ ದ್ವೈತ ಭಾವ ಇದ್ದಲ್ಲಿ, ಈ ಬೇರೆ 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 ಎಲ್ರು ಬೇರೆ ಬೇರೆ ಅನ್ನೋ ಭಾವ, ದ್ವೈತ ಅಂದ್ರೆ ಅದೇ ಅರ್ಥ, ಭಾವ ಇದ್ದಲ್ಲಿ, ದ್ವೈತ ಭಾವ ಇದ್ದಾಗ ದುಃಖ, ಸಂಕಟ, ತಳಮಳ, ಉದ್ವೇಗ, ಸಾಯೋ ತನಕ ನಿಮ್ಮ ಜೀವನದಲ್ಲಿ ಬಿಟ್ಟು ಬಿಡದೆ ನಿಮ್ಮ ಹಿಂದೆ ಇರುತ್ತೆ. ದ್ವೈತ ಭಾವ ಇದ್ದಲ್ಲಿ ನಿಮಗೆ ಭಯ, ನಿಮಗೆ ಸಂಕಟ. ಯಾಕೆ? ಭಗವಂತ ಅಲ್ಲಿ ಇಲ್ವಲ್ಲ. ನೀವು ಭಗವಂತನ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ವಲ್ಲ. ಬರೀ ನಾನು, ಅವರು, ಇವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ಇಷ್ಟೇ ಅಲ್ಲ ಯೋಚನೆ. ಬಹಳ ಅಂದ್ರೆ ಏನು? ಇವತ್ತೊಂದು ದೊಡ್ಡ ಹಬ್ಬ ಇದೆ, ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ನೈವೇದ್ಯ ಕೊಟ್ಟು ಬಂದ್ರೆ ಸಂತೋಷ. ಒಂದು ಇನ್ನೂ ದೊಡ್ಡ ದೇವಸ್ಥಾನಕ್ಕೆ ಯಾತ್ರೆ ಹೋಗಿ ಬಂದ್ರೆ ಇನ್ನೂ ಸಂತೋಷ. ವರ್ಷಕ್ಕೊಂದ್ಸಲ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರೆ ಇನ್ನೂ ಸಂತೋಷ. ಕಾಶಿಗೆ ಹೋಗಿ ಬಂದ್ರೆ ಇನ್ನೂ ಸಂತೋಷ. ತಿರುಮಲ ಬೆಟ್ಟಕ್ಕೆ ಹೋಗಿ ವೆಂಕಟರಮಣ ಸ್ವಾಮಿಗೆ ಕೈ ಮುಗಿದು ಬಂದ್ರೆ ಧನ್ಯೋಸ್ಮಿ ಅನ್ನೋ ಸಂತೋಷ. ಎಲ್ಲ ಕ್ಷಣಿಕ. ಯಾಕೆ? ನಿಮ್ಮಲ್ಲಿ ಭಾವ ಜಾಗೃತಿನೇ ಇಲ್ವಲ್ಲ. ಅಣು ರೇಣು ತೃಣಕ ಅಷ್ಟಗಳಲ್ಲಿ ಇರ್ತಕ್ಕಂಥ ಪರಮಾತ್ಮ ನನ್ನೊಳಗೆ ಇದ್ದಾನೆ ಅನ್ನೋ ಭಾವ ಜಾಗೃತಿ ಆಗದೆ ನೀವು ಎಲ್ಲೆಲ್ಲಿ ಹೊರಗಡೆ ಎಷ್ಟು ಸುತ್ತಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲಾ ಮಹಾತ್ಮರು ಹೇಳೋ ಮಾತು, ಗುರುಜಿನೂ ಇದನ್ನು ಹೇಳಿ. ಅದಕ್ಕೆ ಮೊದಲು ನಿಮ್ಮಲ್ಲಿ ನೀವು ದೃಢ ಮಾಡಿಕೊಳ್ಳಿ, ಭಗವಂತ ನನ್ನಲ್ಲೇ ಇದ್ದಾನೆ. ದ್ವೈತ ಭಾವ ಇದ್ದಾಗ ದುಃಖ, ಸಂಕಟ, ನೀವು ಭಗವಂತನ ದೂರ ಆಗ್ತೀರಿ. ನೋಡಿ ಗುರುಜಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ದ್ವೈತ ಭಾವ ಇದ್ದಾಗ ನಿಮಗೆ ದುಃಖ, ದುಮ್ಮಾನ, ಸಂಕಟ, ಭಗವಂತನಿಂದ ದೂರ ಆಗ್ತಾ 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 ಹೋಗ್ತೀರಿ. ನೋಡಿ, ಆಗ ನಿಮ್ಮ ಜಪ, ತಪ, ಪೂಜೆ, ಧ್ಯಾನ ಯಾವುದೂ ಫಲ ಕೊಡೋದಿಲ್ಲ. ಮಾರ್ಕ್ ದಿ ವರ್ಡ್ಸ್ ಆಫ್ ಗುರುಜಿ. ನೀವು ಭಗವಂತನಿಂದ ದೂರ ಆದಷ್ಟು, ನೀವು ದ್ವೈತ ಭಾವ ಬೆಳೆಸ್ಕೊಂಡಷ್ಟು, ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ನನ್ನೊಳಗೆ ಇದ್ದಾನೆ ಅನ್ನೋ ಭಾವ ಜಾಗೃತಿ ಆಗದೆ ಇದ್ರೆ, ಅದು ಬಲಿದೆ ಇದ್ರೆ, ನೀವು ಮಾಡ್ತಕ್ಕಂತಹ ಜಪ, ತಪ, ಪೂಜೆ, ಧ್ಯಾನ ಯಾವುದೂ ಫಲ ಕೊಡೋದಿಲ್ಲ. ಖಂಡಿತವಾಗಿ ಗುರುಜಿ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಹೇಳ್ತೇನೆ. ಇದನ್ನ ನೀವು ಮನಸ್ಸಿನಲ್ಲಿ ಬರ್ಕೊಳ್ಬೇಕು, ನಿಮ್ಮ ಹೃದಯದಲ್ಲಿ ಬರ್ಕೊಳ್ಬೇಕು, ನಿಮ್ಮ ಬುದ್ಧಿಯಲ್ಲಿ ಬರ್ಕೊಳ್ಬೇಕು. ತಾಮಸಿಕ ಗುಣಗಳು ಬೆಳೆಯುತ್ತೆ. ಆ ತಾಮಸಿಕ ಗುಣಗಳ ಪ್ರಭಾವ ನಿಮ್ಮ ನಡೆ ನುಡಿಗಳಲ್ಲೂ ಬಂದ್ಬಿಟ್ಟು ನಿಮ್ಮ ಅಧಃಪತನ ನಿಶ್ಚಯ. ಆದ್ದರಿಂದ ಗುರುಜಿ ಹೇಳ್ತಾ ಇದ್ದಾರೆ, ಆದ್ದರಿಂದ ಸಾತ್ವಿಕ ಗುಣ ಬೆಳೆಸ್ಕೊಳ್ಳಿ. ಮುಂದಿನ ವಾಕ್ಯ ನೋಡಿ ಗುರುಜಿ ಏನ್ ಹೇಳ್ತಾರೆ. ಕೇವಲ ಬಾಯಿಯಿಂದ ನಾಮಸ್ಮರಣೆ ಉಚ್ಚಾರಣೆ ಮಾಡ್ತಾ, ಸ್ತೋತ್ರ ಉಚ್ಚಾರಣೆ ಮಾಡ್ತಾ, ಭಗವನ್ ನಾಮವನ್ನು ತಗೊಳ್ತಾ, ನಿಮ್ಮ ಎಲ್ಲ ಕರ್ತವ್ಯ ನಡವಳಿಕೆಗಳಲ್ಲಿ ಕೆಟ್ಟ ವರ್ತನೆಗಳೇ ಇದ್ರೆ ಏನು ಫಲ? ಅದರಿಂದ ಭಗವಂತನಿಗೆ ಏನಾಗಬೇಕು? ನಿಮ್ಮ ನಾಮೋಚ್ಚಾರಣೆ ನಿಷ್ಫಲ. ಅದರಿಂದ ಏನು ಪ್ರಯೋಜನ ಇಲ್ಲ. ನೋಡಿ, ಎಲ್ಲಾ ಮಹಾತ್ಮರು, ಎಲ್ಲಾ ಜ್ಞಾನಿಗಳು, ಎಲ್ಲಾ ಸಂತ ಪುರುಷರು ಈ ಮಾತನ್ನ ಪದೇ 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 ತಮ್ಮ ಉಪದೇಶ ಸಾರಗಳಲ್ಲಿ ಹೇಳಿಬಿಟ್ಟಿದ್ದಾರೆ. ಕುಂದಾವಲೆ ಮಹಾರಾಜರು ಈ ಮಾತು ಹೇಳಿದ್ದಾರೆ, ರಮಣ ಮಹರ್ಷಿಗಳು ಈ ಮಾತು ಹೇಳಿದ್ದಾರೆ, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಶೃಂಗೇರಿಯಲ್ಲಿ ಮಹಾನ್ ಜೀವನ್ಮುಕ್ತರು, ಮಹಾತಪಸ್ವಿ, ಅವರು ಹೇಳಿದ್ದಾರೆ. ಶಂಕರಾಚಾರ್ಯ, ಆದಿಶಂಕರಾಚಾರ್ಯರು ಈ ಮಾತು ಹೇಳಿದ್ದಾರೆ. ಎಲ್ಲಾ ಮಹಾತ್ಮರು, ಹೆಸರು ತಗೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ, ಎಲ್ಲಾ ಪರಮ ಪೂಜ್ಯರು ಈ ಮಾತನ್ನು ಹೇಳಿದ್ದಾರೆ.
ಯಾವುದು? ಗುರುಜಿ ಈಗ ಹೇಳಿದ್ರಲ್ಲ, ಸಾತ್ವಿಕ ಗುಣ ಬೆಳೆಸಿಕೊಳ್ಳಿ. ಡೆವಲಪ್ ಪಾಸಿಟಿವ್ ಗುಣ, ಪಾಸಿಟಿವ್ ವೈಬ್ರೇಷನ್, ರೈಟಿಯಸ್ ವೈಬ್ರೇಷನ್, ಗುಡ್ ವರ್ಚ್ಯೂಸ್ ಇನ್ ಯುವರ್. ಡೆವಲಪ್ ದ ವರ್ಚ್ಯೂಸ್. ಡಿಸ್ಕಾರ್ಡ್ ತಾಮಸ ಗುಣ, ದಿ ಈವಿಲ್ ಸಂಸ್ಕಾರ, ಈವಿಲ್ ವೈಬ್ರೇಷನ್. ಡಿಸ್ಕಾರ್ಡ್ ಫೋರ್ಸಿಬಲ್. ಡೆವಲಪ್ ಸಾತ್ವಿಕ ಗುಣ, ಗುಡ್ ಅಟ್ರಿಬ್ಯೂಟ್ಸ್, ಗುಡ್ ಕ್ವಾಲಿಟಿ. ಕೇವಲ ಬಾಯಿನ ನಾಮೋಚ್ಚಾರಣೆ ಉಚ್ಚರಿಸುತ್ತಾ ನಿಮ್ಮ ಕರ್ತವ್ಯ ನಡವಳಿಕೆಗಳಲ್ಲಿ ಕೆಟ್ಟ ವರ್ತನೆ ತೋರಿಸ್ತಾನೆ ಇದ್ರೆ ಏನು ಫಲ? ಎಲ್ಲರೂ ಒಂದಾಗಿ ಇದನ್ನ ಯೋಚಿಸಿ. ಹರಿಯೋ ಹರಿಯೋ ಹರಿಯೋ. ಗುರುಜಿ ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾ, ಮಧ್ಯೆ ಮಧ್ಯೆ ಆ ಸತ್ಸಂಗದಲ್ಲಿ ಕೂತವ್ರಿಗೆ ಮಾತ್ರ ಅದರ ಅನುಭವ ಗೊತ್ತು. ಅವರು ಮಧ್ಯೆ ಮಧ್ಯೆ ಹರಿಯೋಂ ಅಂತಾರಲ್ಲ, ಯಾಕೆ? ಎಲ್ಲರೂ ಕೂತವರು ಜೊತೆಗೆ ಸೇರಿಸ್ತಾರೆ, ಹರಿಯೋಂ ಹರಿಯೋಂ ಹರಿಯೋಂ. ಎಷ್ಟೋ ಸಂದರ್ಭದಲ್ಲಿ ಗುರುಜಿ ಬಾಯಿಂದ ಹರಿಯೋಂ ಅಂತ ಮಧ್ಯದಲ್ಲಿ ಸತ್ಸಂಗದಲ್ಲಿ ಬಂತು ಅಂತಂದ್ರೆ, ಒಂದು ಅವರ ಮನಸ್ಸು ಭಗವಂತನಲ್ಲಿ ಲೀನ ಆಗೋ ಕ್ಷಣ ಅದು, ಆ ಕ್ಷಣದಲ್ಲಿ ಹರಿಯೋಂ ಅನ್ನೋದು. ಎರಡನೇದು ಆ ರಹಸ್ಯ, ಅವರ ಮನಸ್ಸು ಎದುರಿಗಿರ್ತಕ್ಕಂಥ ಸತ್ಸಂಗದಲ್ಲಿ ಕೂತಿರೋ ಜನಗಳಿಗೆ ನನ್ನ ಮಾತು ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಅನುಕಂಪದ ಅಲೆ ಮನಸ್ಸಲ್ಲಿ ಇದ್ದಾಗ ತಾನೇ ತಾನಾಗಿ ಅಪ್ರಯತ್ನವಾಗಿ ಅವರ ಬಾಯಿಂದ ಹರಿಯೋ 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 ಅಂತ ಬರ್ತದೆ. ಎಷ್ಟು ಜನಕ್ಕೆ ಇದು ಅರ್ಥ ಆಗಿತ್ತು ನನಗೆ ಗೊತ್ತಿಲ್ಲ. ಈ ರಹಸ್ಯ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ಮಾತು ಮಾತಿಗೆ ಗುರೂಜಿಯವರು ಸತ್ಸಂಗದಲ್ಲಿ ಹರಿಯೋಂ 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 ಅಂತ ಹೇಳ್ತಾರೆ. ಸತ್ಸಂಗದಲ್ಲಿ ಕೂತವರಿಗೆ ಇದರ ಅನುಭವ ಚೆನ್ನಾಗಿದೆ. ಮಧ್ಯೆ ಮಧ್ಯೆ ಓಂಕಾರ, 3 ಸಲ ಓಂಕಾರ ಮಾಡೋಣವೇ ಅಂತ ಹೇಳ್ತಾರೆ. ಸತ್ಸಂಗ ಒಂದು ಗಂಟೆ, 1.25 ಗಂಟೆ, 1.5 ಗಂಟೆ ಒಂದ್ಸಲ ಸತ್ಸಂಗ ಮಾಡಬೇಕಾದ್ರೆ ಗುರೂಜಿಯವರು ಮಧ್ಯೆ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಒಂದು 3 ಓಂಕಾರ ಮಾಡೋಣವೇ ಅಂತ ಹೇಳ್ತಾರೆ. ಗುರೂಜಿ ಯೂಸ್ ಟು ಸೇ, ಪೀಪಲ್ ಹೂ ಹ್ಯಾವ್ ಅಟೆಂಡೆಡ್ ಅರ್ಲಿಯರ್ ಲಾಟ್ ಆಫ್ ಸತ್ಸಂಗಸ್ ದೇ ನೋ. Suddenly Guruji used to say in between, let us chant Hariom, let us chant Omkar, let us chant Omkar 3 times. And in mass, he used to start, everyone used to join. All those things have got wonderful, insightful, spiritual significance. Every word, see, there is a saying in our Vedanta, every word, every action of a jnani, every inaction of a jnani, the silence of a jnani, or the discourse of a jnani, or a upadesha of a jnani, everything denotes the wisdom. It is very difficult to understand what jnani means. Even if he is silent, he is imparting the grace silently on all of us. This we should understand. ಜ್ಞಾನಿಯ ಒಂದೊಂದು ನಡೆ ನುಡಿ, ಅವರ ಮೌನ, ಅವರ ಭಾಷೆ, ಮಿತಭಾಷೆ, ಅವರ ಬೈಯೋದಾಗ್ಲಿ, ಬಿರುಸು ಮಾತುಗಳಾಗ್ಲಿ, ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಆ ಅರ್ಥವನ್ನು ಅನುಭವಿಸಿದವರು ಧನ್ಯ. ಅಂತರಂಗ ಶಿಷ್ಯರಿಗೆ ಗುರುಗಳ ಕೃಪೆಯಿಂದ ಈ ಅರ್ಥಗಳು ತಾನೇ ತಾನಾಗಿ ಆಗ್ತಾ ಹೋಗುದು. ಅದಕ್ಕೆ ಗುರು ಕೃಪೆ ಬೇಕು. ಆ ಪರಮಾತ್ಮನ ಆಶೀರ್ವಾದವೇ ಗುರು ಕೃಪೆಯ ರೂಪದಲ್ಲಿ ಬರುತ್ತೆ. ಗುರು ಕೃಪೆ ಬೇರೆ ಅಲ್ಲ, ಪರಮಾತ್ಮನ ಆಶೀರ್ವಾದ ಬೇರೆ ಅಲ್ಲ, ಎರಡೂ ಒಂದೇ. ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ. ಇದನ್ನ ನಾವು ನೆನ್ಪಿಟ್ಕೊಳ್ಳೋದು. ಇನ್ನು ಮುಂದಿನ ಒಂದು ಸಣ್ಣ ಪ್ರಶ್ನೆ. ಗುರುಜಿ, ಯಾವುದೇ ಕಾರಣ ಇಲ್ಲದೆ ಕೆಲವು ಸಲ ದೀರ್ಘಕಾಲಿಕ ಕಾಯಿಲೆ, ವ್ಯಾಧಿ, ಭಯಂಕರ ರೋಗ ಬಂದು ಸಂಕಟ ಕೊಡುತ್ತಲ್ಲ, ಇದ್ದಕ್ಕಿದ್ದ ಹಾಗೆ ಕ್ಯಾನ್ಸರ್ ಅಂತ ಕಾಯಿಲೆ ಬಂದ್ಬಿಡುತ್ತಲ್ಲ ಇದ್ದಕ್ಕಿದ್ದ ಹಾಗೆ, ಯಾವುದೇ ಕಾರಣ ಇಲ್ಲದೆ, ಇದೆಲ್ಲ ಯಾಕೆ ಈ ತರ ಬರುತ್ತೆ? ಭಯಂಕರವಾದ ದೀರ್ಘವಾದ ರೋಗಗಳು ಯಾಕೆ ಬರುತ್ತೆ ನಮಗೆ? ಯಾರಿಗೋ ಬರದೇ ಇರೋದು ನಮಗೆ ಬಂದ್ಬಿಡುತ್ತಲ್ಲ, ಯಾಕೆ? ಉತ್ತರ ಕೊಡ್ತಾ ಇದ್ದಾರೆ ಗುರುಜಿ. ಯಾವುದೇ ಪ್ರಬಲ ರೋಗ ವ್ಯಾಧಿ ಬರುವುದು ಒಂದು ರೀತಿ ಸಹಜವಾಗಿ ನಿಸರ್ಗದ ನಿಯಮಗಳನ್ನು ಉಲ್ಲಂಘಿಸಿದಾಗ, ಬದಲಾವಣೆ ತಂದಾಗ, ಪ್ರಕೃತಿ ವಿರುದ್ಧವಾಗಿ ನಾವು ಹೋದಾಗ, ಆಗ ಅಂತಹ ವ್ಯಾಧಿಗಳು, ರೋಗಗಳು ನಮಗೆ ಬರುತ್ತದೆ. ಈ ನೈಸರ್ಗಿಕ ಕಾರಣಗಳು, ಪ್ರಕೃತಿಯ ವಿಕೋಪದಲ್ಲಿ ಮಾನವ ಕೈ ಹಾಕಿ ಹಾಳು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ, ಆ ಪ್ರಕೃತಿ ನಾಶದಿಂದ, ನೈಸರ್ಗಿಕ ಕಾರಣಗಳಿಂದ, ಆಹಾರ ದೋಷ, ಜಲಮಾಲಿನ್ಯ, ವಾಯುಮಾಲಿನ್ಯ, ಬ್ಯಾಕ್ಟೀರಿಯಾ, ವೈರಸ್
ಇವೆಲ್ಲವೂ ಹರಡಿ ನಮಗೆ ರೋಗ ರುಜಿನಗಳು ಬರೋದು ನಿಶ್ಚಿತ. ಇವು ಪ್ರಕೃತಿಜನ್ಯ ರೋಗಗಳು. ಮನುಷ್ಯ ತನ್ನ ಕಾಲ ಮೇಲೆ ತಾನೇ ಕುಡ್ಲಿ ಹಾಕೊಂಡಾಗಿ ಪ್ರಕೃತಿಯನ್ನ ನಾಶ ಮಾಡಿದಷ್ಟು ಈ ನಾವು ಕುಡಿಯೋ ಜಲವನ್ನ ಮಾಲಿನ್ಯ ಮಾಡಿದಷ್ಟು, ನಾವು ಉಸಿರಾಡೋ ಗಾಳಿಯನ್ನ ಮಾಲಿನ್ಯ ಮಾಡಿದಷ್ಟು ನಮ್ಮ ಅವನತಿಗೆ, ನಮ್ಮ ವ್ಯಾಧಿಗಳಿಗೆ, ನಮ್ಮ ರೋಗಗಳಿಗೆ ನಾವೇ ಕಾರಣ ಆಗ್ತೇವೆ. ಇವೆಲ್ಲವೂ ಪ್ರಕೃತಿ ಜನ್ಯ ರೋಗಗಳು ಗುರುಜಿ. ಕೆಲವು ಸಲ ಅನುವಂಶೀಯವಾಗಿ ಕೆಲವು ರೋಗಗಳು ಬರುತ್ತೆ. ತಂದೆ ತಾಯಿಗಾಗ್ಲಿ ಅಥವಾ ತಾತ ಮುತ್ತಾತಂದ್ರಿಗಾಗಿ ಇದ್ದಂತಹ ಕೆಲವು ರೋಗಗಳು ಆ ಒಂದು ಸಂತಾನಗಳ ಮೂಲಕ ಆ ಕುಟುಂಬದಲ್ಲಿ ಮತ್ತೆ ಮತ್ತೆ ಬರಬಹುದು. ಇದನ್ನ ಜೆನೆಟಿಕ್ಸ್, ಸಂತಾನಶಾಸ್ತ್ರ, ತಳಿಶಾಸ್ತ್ರ, ಆಧುನಿಕ ವೈದ್ಯಕೀಯ ಶಾಸ್ತ್ರ, ಜೆನೆಟಿಕ್ಸ್ ಇದನ್ನು ಒಪ್ಕೊಳ್ಳುತ್ತೆ. Certain diseases are carried in the family through heredity. See, by heredity, by the gene sequence, due to certain genes, defective genes are carried from one generation to the next generation in the family. So, for example, blood pressure, diabetes, certain forms of cancer, they are carried. So, sometimes the children out of 3 or 4, one may develop the same problem, not all children. Even the science, medical science has proved it. It's all due to genetics, because of genes, inheritance. ಕೆಲವು ಅನುವಂಶಿಕವಾಗಿ ಕುಟುಂಬದಲ್ಲಿ ಹಿಂದಿನ ತಲೆಮಾರುಗಳಿಂದ ಬಳುವಳಿಯಾಗಿ ಬರತಕ್ಕಂತಹ ರೋಗಗಳು ಇದ್ದಾವೆ. ಇವೆಲ್ಲ ವ್ಯವಹಾರದಲ್ಲಿ ಹೇಳುವಂತಹ ಮಾತುಗಳು. ಆದ್ರೆ ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ, ಗುರುಜಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ ಇಂದಿನ ನಿಮ್ಮ ಜನ್ಮಗಳ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ರಾಶಿ ಇದೆಯಲ್ಲ, ನೀವು ಮಾಡಿರೋ ಪಾಪ ಫಲಗಳು ಇದೆಯಲ್ಲ, ಕರ್ಮಗಳಿದೆಯಲ್ಲ, ಅದರ ಫಲ ನೀವು ಅನುಭವಿಸ್ಬೇಕಲ್ಲ ಈ ಜನ್ಮದಲ್ಲಿ. ಆ ಪಾಪ ಕರ್ಮಗಳ ರಾಶಿಯ ಫಲಸ್ವರೂಪವಾಗಿ ಈ ಜನ್ಮದಲ್ಲಿ ನಿಮಗೆ ನಾನಾ ರೀತಿಯ ರೋಗ, ವ್ಯಾಧಿ, ರುಜಿನಗಳು ಬರುತ್ತವೆ. ಇದು ಅತ್ಯಂತ ಪ್ರಸಿದ್ಧವಾದ ಕರ್ಮ ಸಿದ್ಧಾಂತ. ಎಲ್ಲ ಮಹತ್ವರು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ, ಕರ್ಮಣ ಗಹನೋ ಗತಿ. ಕರ್ಮದ ಸಿದ್ಧಾಂತ, ಕರ್ಮದ ಗತಿ ಯಾರಿಗೂ ಅರ್ಥ ಆಗಲ್ಲಪ್ಪ ಅರ್ಜುನ, ಬಹಳ ಗಹನವಾದದ್ದು, ಗಂಭೀರವಾದದ್ದು, ರಹಸ್ಯವಾದದ್ದು ಅಂತ ಭಗವಂತ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಭಗವದ್ಗೀತೆ. ನಮ್ಮ ಪಾಪ ಕರ್ಮಗಳ ರಾಶಿಯ ಫಲವಾಗಿ ಈ ಜನ್ಮದಲ್ಲಿ ಎಷ್ಟೋ ಸಲ ನಮಗೆ ವ್ಯಾಧಿ, ರೋಗ, ರುಜಿನ ಬರುತ್ತದೆ. ಗುರುಜಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಜನ್ಮದಲ್ಲಿ ಕೆಲವು ವ್ಯಾಧಿ ರೋಗಗಳು ಹುಟ್ಟಿನಿಂದಾಗ್ಲಿ ಮಧ್ಯದ ವಯಸ್ಸಲ್ಲಾಗ್ಲಿ ಬರುತ್ತೆ. ಯಾಕೆ? ದೀರ್ಘಕಾಲ ಬರ್ತಕ್ಕಂಥ ರೋಗಗಳು ನಮ್ಮ ಹಿಂದಿನ ಘೋರ ಕರ್ಮಗಳ ಫಲಸ್ವರೂಪ. ನಾವು ಯಾವ್ಯಾವುದೋ ತಪ್ಪು ಮಾಡಿದಾಗ ಹಿಂದಿನ ಜನ್ಮಗಳಲ್ಲಿ ಅದರ ಫಲವಾಗಿ ಈ ನಮ್ಮ ಜನ್ಮದಲ್ಲಿ ವ್ಯಾಧಿ ರೂಪದಲ್ಲಿ ನಮ್ಮನ್ನು ಬಾಧಿಸುತ್ತೆ, ರೋಗದ ರೂಪದಲ್ಲಿ ನಮ್ಮನ್ನು ಹಿಡ್ಕೊಳ್ಳುತ್ತೆ. ಕರ್ಮ ವಿಪಾಕ ಗ್ರಂಥದಲ್ಲಿ ಕರ್ಮ ಸಿದ್ಧಾಂತದ ಈ ಒಂದು ಸುಂದರ ರಹಸ್ಯವನ್ನು ಹೇಳ್ಬಿಟ್ಟಿದ್ದಾರೆ ಮಹರ್ಷಿಗಳು. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಹದ್ಯತೆ. ಹಿಂದಿನ ಜನ್ಮಗಳ ನಮ್ಮ ಘೋರ ಕರ್ಮಗಳು, ನಮ್ಮ ತಪ್ಪುಗಳು ಈ ಜನ್ಮದಲ್ಲಿ ನಮಗೆ ವ್ಯಾಧಿಗಳ ರೂಪದಲ್ಲಿ ಬಂದು ನಮ್ಮನ್ನ ಹಣ್ಣು ಮಾಡಿಬಿಡುತ್ತಲ್ಲ, ನರಳು ಹಾಗೆ ಮಾಡುತ್ತಲ್ಲ. ಯಾಕೆ? ನಾವು ಸಾಯೋ ತನಕ ನರಳು ಹಾಗೆ ಈ ವ್ಯಾಧಿ ಬಂತು ಅಂತಂದ್ರೆ, ಒಂದು ರೋಗ ಬಂತು ಅಂತಂದ್ರೆ, ಅದಕ್ಕೆ ಭಗವಂತ ಕಾರಣ ಅಲ್ಲ, ಇತರೆಯವರು ಕಾರಣ ಅಲ್ಲ, ನಾವೇ ಕಾರಣ. ನಮ್ಮನ್ನ ನಾವೇ ಬೈಕೊಳ್ಬೇಕು. ಗೊತ್ತಿರೋರಿಗೆ ಇದು ಗೊತ್ತಿರುತ್ತೆ, ಗೊತ್ತಿಲ್ಲದೆ ನೋಡಪ್ಪ ಭಗವಂತ ನನಗೆ ರೋಗ ಕೊಟ್ಬಿಟ್ಟ, ನಾನು ಏನ್ ತಪ್ಪು ಮಾಡಿದ್ನಪ್ಪ, ನಾನು ಎಷ್ಟು ಆರಾಮಾಗಿದ್ನಲ್ಲಪ್ಪ, ನಾನು ಯಾರಿಗೂ ತೊಂದರೆ ಮಾಡಿಲ್ಲಲ್ಲಪ್ಪ, ನೋಡಪ್ಪ ಇಂತಹ ಭಯಂಕರವಾದ ರೋಗ ಭಗವಂತ ಕೊಟ್ಟನಲ್ಲ, ಭಗವಂತ ಪಾಪಿ, ಆತನಿಗೆ ಕಣ್ಣಿಲ್ಲ, ನಿರ್ದಯಿ, ಈಗ ಬೈಯೋರು ಇಲ್ಲ ಸಾವಿರಾರು. ನಮ್ಮ ವ್ಯಾಧಿಗಳಿಗೆ ಯಾರು ಕಾರಣ? ಭಗವಂತ. ನಮ್ಮ ಕರ್ಮಗಳು ಕಾರಣ. ವಾಟ್ ಎವರ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಬರ್ತ್, ವಿ ಹ್ಯಾವ್ ಟು ಫೇಸ್ ಇಟ್ ಇನ್ ದಿ ಫಾರ್ಮ್ ಆಫ್ diseases, incurable diseases sometimes. They are there in our lifetime till the last breath. Yes. Who is responsible? God is not responsible for the disease I am facing. My body is experiencing. I am suffering all the time. Because I myself am responsible. Whatever I did in my previous births, I don't know. So the bad deeds, bad karmas
Now they have boomeranged, they have come back in the form of disease in this life. So I have to face it. Even now, let me fall at the feet of God and say, ಪರಮಾತ್ಮ ಇನ್ನಾದ್ರೂ ನನಗೆ ಸದ್ಬುದ್ಧಿಯನ್ನು ಕೊಡು. ನಾನು ಯಾವುದೋ ಜನ್ಮದ ತಪ್ಪು ನನಗೆ ಗೊತ್ತಿಲ್ಲದೆ ಮಾಡಿದ್ದು ಈ ರೋಗದ ರೂಪದಲ್ಲಿ ಅನುಭವಿಸ್ತಾ ಇದ್ದೇನೆ. ಇದನ್ನು ಅನುಭವಿಸುವ ಶಕ್ತಿ ಕೊಡು ಪರಮಾತ್ಮ. ಈ ರೋಗವನ್ನು ಅನುಭವಿಸುವ ಶಕ್ತಿ ಕೊಡು. ನನ್ನ ಈ ರೋಗಕ್ಕೆ ನಾನೇ ಕಾರಣ, ನನ್ನ ಕರ್ಮಗಳೇ ಕಾರಣ. ಮುಂದೆ ಇಂತಹ ತಪ್ಪುಗಳು ನನ್ನ ಜೀವನದಲ್ಲಿ ಆಗದೇ ಇರಲಿ ಪರಮಾತ್ಮ. ಆ ಶಕ್ತಿಯನ್ನು ಕೊಡು, ನಿನ್ನ ಕೃಪೆಯನ್ನು ಕೊಡು, ಆಶೀರ್ವಾದವನ್ನು ಕೊಡು. ಈ ರೋಗವನ್ನ ಸಹಿಸೋ ಶಕ್ತಿಯನ್ನು ಕೊಡು ಪರಮಾತ್ಮ. ಇದು ನಿಜವಾದ ಬೇಡಿಕೆ, ಇದು ನಿಜವಾದ ಪ್ರಾರ್ಥನೆ. ಗುರು ಸಂಕಲ್ಪ ಇವತ್ತಿನ ಸತ್ಸಂಗ ನಾರಾಯಣ್ ಸಾವಂತ್ ಗುರುಜಿಯವರು ಬರೆದಂತಹ ಅವರ ಪ್ರಶ್ನೆಗಳಿಗೆ ಉತ್ತರ ಅಮೃತಧಾರೆ ಪುಸ್ತಕದಲ್ಲಿ ಏನು ಬಂದಿದೆ, 5ನೇ ಅಧ್ಯಾಯ ಸಂಪೂರ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.